ಟಾಪ್ 5 ಫಾಸ್ಟೆಸ್ಟ್ ಎಲೆಕ್ಟ್ರಿಕ್ ಕಾರ್ ಇನ್ ಇಂಡಿಯಾ ಯಾವುದು ಅಂತ ಗೊತ್ತಾ ಸ್ನೇಹಿತರೆ? ಮೊದಲನೇದಾಗಿ ಬರೋದು ಪೋರ್ಷಾ ಟೆಕ್ಯಾನ್ ಟರ್ಬೋ ಎಸ್, ಆ್ಯಂಡ್ ಸೆಕೆಂಡ್ಲಿ ಮರ್ಸಿಡೀಸ್ AMG EQS 53 4MATIC ಪ್ಲಸ್ಸು, ಆ್ಯಂಡ್ ಮೂರನೇದು ಬಂದು ಆಡಿ RS e-tron GT, ಆ್ಯಂಡ್ ನಾಲ್ಕನೇದೇ ವೋಲ್ವೋ C40 ರೀಚಾರ್ಜ್ ಅನ್ನೋದು. ಸೊ ಎಸ್, ದಿಸ್ ಇಸ್ ದ ಟಾಪ್ 5ಅಲ್ಲಿ ಬರುವಂಥ ಫಾಸ್ಟೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಲು. ಅಂಡರ್ 1 crore ನೋಡ್ತೀರಾ ಅಂತಂದರೆ ದಿಸ್ ದ ಟಾಪ್ 1 ವೆಹಿಕಲ್ ಸ್ನೇಹಿತರೆ. ದಟ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದಿಸ್ ಕಾರ್ ಸ್ನೇಹಿತರೆ. ಆ್ಯಂಡ್ ಈ C40 ರೀಚಾರ್ಜ್ನ ರಿವ್ಯೂ ಮಾಡೋಕ್ಕೆ ಮಾರ್ಷಲ್ ವೋಲ್ವೋ ಶೋರೂಮ್ಗೆ ಬಂದಿದ್ದೀನಿ. ಈ ಶೋರೂಮ್ ಬಂದು ರೇಸ್ ಕೋರ್ಸ್ ರೋಡಲ್ಲಿ ಲೊಕೇಟ್ ಆಗಿದೆ. ಯಾವುದೇ ಕಾರ್ಗಳು ಟೆಸ್ಟ್ ಬೇಕು ಅಥವಾ ಬುಕ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಕಾರಿನ ಕೀ ಬಗ್ಗೆ ಮಾತಾಡಬೇಕು ಅಂದರೆ ಕಾರ್ ಕೀ ಆ್ಯಕ್ಚುಲಿ ಈ ಥರ ಬರುತ್ತೆ, ಪೌಚಲ್ಲಿ ಕೊಡ್ತಾರೆ. ಸೊ ದಟ್ಸ್ ಸೋ ಪ್ರೀಮಿಯಮ್ ಆ್ಯಕ್ಚುಲಿ. ಕಾರ್ಗೆ ಪ್ರೀಮಿಯಂ ಪ್ರೈಸ್ ಪೇ ಮಾಡ್ತಾ ಇದ್ರೆ ಅಂದಮೇಲೆ ಕೀ ಕೂಡ ಅಷ್ಟೇ ಪ್ರೀಮಿಯಮ್ ಆಗಿರಬೇಕಲ್ವಾ. ಸೊ ಈ ಥರ ಕೊಟ್ಟಿದ್ದಾರೆ ನೋಡಿ, ವೋಲ್ವೋ ಅಂತ ಕೊಡ್ತಾರೆ. ಇಟ್ ಡೂ ಹ್ಯಾವ್ ಎ ಮಲ್ಟಿಪಲ್ ಫಂಕ್ಷನ್ಸ್ ಗೈಸ್. ಇಲ್ಲಿ ಲಾಕು, ಅನ್ಲಾಕು ಆ್ಯಂಡ್ ಬೂಟ್ ಅಪಾನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಅಲಾರಾಮಿಗೆ ಕೊಟ್ಟಿರುವಂಥದ್ದು. ಬೇಸಿಕ್ಲಿ ನೀವು ಕಾರ್ ಎಲ್ಲಿದೆ ನಾನು ಲೊಕೇಟ್ ಮಾಡಬೇಕು ಅಂತ ಪ್ರೆಸ್ ಮಾಡಿದ್ರೆ ಸಾಕು, ಕಾರ್ ಸೌಂಡ್ ಮಾಡುತ್ತೆ. ಸೊ ಈಸಿಯಾಗಿ ಕಾರ್ ಎಲ್ಲಿದೆ ಅನ್ನ ಲೊಕೇಟ್ ಮಾಡ್ಬೋದು ನೀವು. ಲೆಟ್ಸ್ ಸ್ಟಾರ್ಟ್ ವಿತ್ ದ ಎಡಾ ಸ್ನೇಹಿತರೆ. ಈ ಕಾರಲ್ಲಿ ಇರುವಂಥದ್ದು ಲೆವೆಲ್ 3 ಎಡಾಸು, ಲೆವೆಲ್ 2 ಅಲ್ಲ. ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ಲೆವೆಲ್ 2 ಅಲ್ಲಿ ಹ್ಯೂಮನ್ ಅಸಿಸ್ಟೆನ್ಸ್ ಬೇಕಾಗುತ್ತೆ, ಆಟೋ ಪೈಲಟಿಂಗ್ ಆಗಿರ್ಬೋದು ಅಥವಾ ಅಂಡರ್ ಸರ್ಟೈನ್ ಸರ್ಕಮ್ಸ್ಟೆನ್ಸಸ್. ಬಟ್ ಲೆವೆಲ್ 3 ಎಡಾಸಲ್ಲಿ ತುಂಬ ಕ್ರಿಟಿಕಲ್ ಸಿಚುಯೇಷನಲ್ಲಿ ಮಾತ್ರ ಹ್ಯೂಮನ್ ಅಸಿಸ್ಟೆನ್ಸ್ ಬೇಕಾಗುತ್ತೆ. 90% ಆಫ್ ದ ಟೈಮ್ ಕಾರ್ ಕ್ಯಾನ್ ಡ್ರೈವ್ ಇಟ್ ಸೆಲ್ಫ್. ನೀವು ಮುಂದ್ಗಡೆ ಕ್ಯಾಮ್ರಾ ಕೊಟ್ಟಿರೋಂಥದ್ದು ನೋಡ್ಬೋದು, ಲೇನ್ ವಾಚ್ ಕ್ಯಾಮ್ರಾಗೆ. ಆ್ಯಂಡ್ ಈ ಕಾರಲ್ಲಿ ಟೋಟಲ್ ಆಗಿ 5 ರೆಡಾರ್ ಬರುತ್ತೆ, ಆ್ಯಂಡ್ 3 ಕ್ಯಾಮ್ರಾ ಬರುತ್ತೆ, ಆ್ಯಂಡ್ 12 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ. ಮುಂದ್ಗಡೆ 6 ಬರುತ್ತೆ ಆ್ಯಂಡ್ ಹಿಂದ್ಗಡೆ 6 ಬರುತ್ತೆ. ಇದಿಷ್ಟು ಯೂಸ್ ಮಾಡಿಕೊಂಡು ಲೆವೆಲ್ 3 ಎಡಾಸ್ ಆ್ಯಕ್ಚುಲಿ ವರ್ಕ್ ಆಗುವಂಥದ್ದು. ಫಸ್ಟು ಹೆಡ್ಲ್ಯಾಂಪಿಂದ ಸ್ಟಾರ್ಟ್ ಮಾಡೋಣ. ಕಾರ್ DRL ಆನ್ ಆಗಿರೋದು ನೋಡ್ಬೋದು, ಲೈಕ್ ಥಾರ್ ಹ್ಯಾಮರ್ ಇತ್ತಲ್ಲ, ಅದೇ ಥರ ಇನ್ಸ್ಪೈರಿಂಗ್ ಇದ್ದಂಗಿದೆ ಆ್ಯಕ್ಚುಲಿ. ಆ್ಯಂಡ್ ಹೆಡ್ಲೈಟಿಗೆ ಬಂದರೆ ಒಳಗಡೆ ಪಿಕ್ಸೆಲ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ. ಆ್ಯಂಡ್ ವೋಲ್ವೋಲಿ ದಿಸ್ ದ ಫಸ್ಟ್ ಕಾರ್ ಟು ಗೆಟ್ ದ ಪಿಕ್ಸೆಲ್ ಟೆಕ್ನಾಲಜಿ. ಆ್ಯಂಡ್ ದಿಸ್ ಇಸ್ ಹ್ಯಾವಿಂಗ್ 84 LED ಸ್ನೇಹಿತರೆ. ಲೈಕ್ ಈಚ್ ಹೆಡ್ಲ್ಯಾಂಪ್ ಯೂನಿಟಲ್ಲಿ ಇದರಲ್ಲಿ 84 LEDಸು ಆ್ಯಂಡ್ ಆ ಕಡೆದಲ್ಲಿ 84 LEDs ಬರುತ್ತೆ. ಆ್ಯಂಡ್ ಆ ಈಚ್ LED ಕೂಡ ಇಂಡಿಪೆಂಡೆಂಟಾಗಿ ಆನ್ ಆ್ಯಂಡ್ ಆಫ್ ಮಾಡುತ್ತೆ ಡಿಪೆಂಡಿಂಗ್ ಆನ್ ದಟ್ ಕ್ಯಾಮ್ರಾ ಆ್ಯಕ್ಚುಲಿ. ಸೊ ಆ ಕ್ಯಾಮ್ರಾ ಸೆನ್ಸ್ ಮಾಡ್ತಾ ಇರುತ್ತೆ. ಸೊ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ ನೈಟ್ ಟೈಮಲ್ಲಿ. ಏನಕ್ಕೆ ಅಂತಂದರೆ ಎದುರುಗಡೆ ಬರೋರಿಗೆ ವಿಷನ್ ಬ್ಲೈಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು ಕೊಟ್ಟಿರುವಂಥದ್ದು. ಎದುರುಗಡೆ ಯಾರು ಇದ್ದಾರೆ ಅಂತಂದರೆ ಎಷ್ಟು ಬೇಕೋ ಅಷ್ಟು LEDನ ಆಫ್ ಮಾಡ್ಕೊಳ್ಳುತ್ತೆ, ಆಮೇಲೆ ಆನ್ ಮಾಡುತ್ತೆ. ಇಟ್ಸ್ ಆ್ಯಕ್ಟ್ಸ್ ಆಟೋಮೆಟಿಕಲಿ ಆ್ಯಕ್ಚುಲಿ. ಆ್ಯಂಡ್ ಈ ಕಡೆಗೆ ಬಂದರೆ ವೋಲ್ವೋ ಲೋಗೋ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಒಳಗಡೆ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ದಟ್ಸ್ ನೀಟ್ಲಿ ಡನ್ ಆ್ಯಕ್ಚುಲಿ. ಆ್ಯಂಡ್ ಗ್ರಿಲ್ ಕೂಡ ಕ್ಲೋಸ್ ಆಗಿದೆ, ಬಿಕಾಸ್ ಕಾರ್ ಬ್ರೀತ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇಂಜಿನ್ ಬರಲ್ಲ ಆ್ಯಕ್ಚುಲಿ, ಫ್ರಂಕ್ ಬರುತ್ತೆ. ಆ್ಯಂಡ್ ಸ್ಟೋರೇಜ್ ಬಂದು 31 ಲೀಟರ್ಸ್ ಏನೋ ಬರುತ್ತೆ. ಆ್ಯಂಡ್ ಫ್ರಂಟ್ ಟೋಯಿಂಗು ಕಿಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಫಾಗ್ ಲ್ಯಾಂಪು, ಬೇಸಿಕ್ಲಿ ಪ್ರೊಜೆಕ್ಟರ್ ಅನ್ಕೋತೀನಿ. LED ಆ್ಯಂಡ್ ಸೈಡ್ ಸೆನ್ಸರ್ಸ್ ಕೂಡ ಕೊಟ್ಟಿರೋದು ನೋಡ್ಬೋದು ಆ್ಯಕ್ಚುಲಿ. ಇಲ್ಲಿ ಬರುತ್ತೆ ಆ್ಯಂಡ್ ಇವನ್ ಆ ಕಡೆ ಕೂಡ ಬರುತ್ತೆ. ಆ್ಯಂಡ್ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಎಸ್, ಆ ಕಡೆ 3 ಬರುತ್ತೆ. ಸೊ ಟೋಟಲ್ ಆಗಿ 6 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಆ್ಯಕ್ಚುಲಿ. ಬ್ಯಾಟ್ರಿ ಪವರು ರೇಂಜ್ ಬಗ್ಗೆ ಮಾತಾಡಬೇಕು ಅಂತಂದರೆ 78 kW ಲಿಥಿಯಂ ಅಯನ್ ಬ್ಯಾಟ್ರಿ ಬರುತ್ತೆ. ಆ್ಯಂಡ್ ದಿಸ್ ಕಾರ್ ಪ್ರೊಡ್ಯೂಸಸ್ 408 ಹಾರ್ಸ್ ಪವರ್ ಆ್ಯಂಡ್ 660 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ 0 RPM ಇಂದಾನೆ. ರೇಂಜ್ ಬಂದು WTLP 530 ಕಿಲೋಮೀಟರ್ಸ್ ಕ್ಲೈಮ್ ಬರುತ್ತೆ. ರಿಯಲಿಸ್ಟಿಕಲಿ ಅರೌಂಡ್ ಸಮ್ 450 ಕಿಲೋಮೀಟರ್ಸ್ ಬಂದೇ ಬರುತ್ತೆ ನಿಮಗೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತಂದರೆ ದಿಸ್ ಇಸ್ ಹ್ಯಾವಿಂಗ್ ಅ ಡ್ಯುಯಲ್ ಮೋಟರ್ ಸೆಟಪ್ ಸ್ನೇಹಿತರೆ. ಅಂದರೆ ರಿಯರ್ ಆಕ್ಸಿಲ್ಗೆ ಒಂದು ಮೋಟರು, ಮುಂದ್ಗಡೆ ಆಕ್ಸಿಲ್ಗೆ ಇನ್ನೊಂದು ಮೋಟರ್ ಕನೆಕ್ಟ್ ಮಾಡಿರ್ತಾರೆ. ಸೊ ಕಂಬೈಂಡಾಗೆ ನಿಮಗೆ 408 ಹಾರ್ಸ್ ಪವರ್ ಬರುತ್ತೆ. ಇಟ್ಸ್ 60% ಪವರಿಂಗ್ ದ ರಿಯರ್ ವೀಲ್ ಆ್ಯಂಡ್ 40% ಪವರಿಂಗ್ ದ ಫ್ರಂಟ್ ವೀಲ್. ಅಂದರೆ ಸುಮಾರು 160 PS ಪವರು ಫ್ರಂಟ್ ವೀಲ್ಗೆ ಹೋದರೆ ಆಲ್ಮೋಸ್ಟ್ 240 ಹಾರ್ಸಸ್ಸು ರಿಯರ್ ವೀಲ್ಗೆ ಹೋಗುತ್ತೆ. ಸೊ ಹಾಗಾಗಿನೇ ಈ ಕಾರಲ್ಲಿ ಸ್ಟ್ಯಾಗರ್ ಟೈರ್ ಸೆಟಪ್ ಕೊಟ್ಟಿರೋಂಥದ್ದು. ಸ್ಟ್ಯಾಗರ್ ಟೈರ್ ಸೆಟಪ್ ಏನು ಅಂತಂದರೆ ಫ್ರಂಟ್ ವೀಲ್ಗಿನ ರಿಯರ್ ವೀಲು ಸೈಜ್ ದೊಡ್ಡದಾಗಿರುತ್ತೆ. ಬೇಸಿಕ್ಲಿ ಸೈಜ್ ದೊಡ್ಡದಿರೋಕ್ಕೆ ಸ್ಟ್ಯಾಗರ್ಡ್ ವೀಲ್ ಸೆಟಪ್ ಅಂತ ಹೇಳುವಂಥದ್ದು. ನಿಮಗೆ ಸೈಜ್ ಹೇಳ್ಬಿಡ್ತೀನಿ ನೋಡಿ, 235/50 R19 ಇಂಚ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ವೀಲ್ ಪ್ರೊಫೈಲು. ಬಟ್ ರಿಯರ್ ವೀಲಿಗೆ ಬಂದರೆ ಇಲ್ಲಿ ಕೊಟ್ಟಿರೋ ನೋಡಿ, 255/45 R19. ಮುಂದ್ಗಡೆ 235, ಹಿಂದ್ಗಡೆಗೂ 255. ಇದನ್ನೇ ಸ್ಟ್ಯಾಗರ್ ಟೈರ್ ಸೆಟಪ್ ಅಂತ ಹೇಳುವಂಥದ್ದು. ಆ್ಯಂಡ್ ದೀಸ್ ಆರ್ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟೈರ್ ಆ್ಯಕ್ಚುಲಿ. ಅಲೈ ಸೈಜನೇ 19 ಇಂಚು, ಬಟ್ ಡಿಸ್ಕ್ ಸೈಜು 18 ಇಂಚ್ ಕೊಟ್ಟಿದ್ದಾರೆ. ಸೊ ಬ್ರೇಕಿಂಗ್ ಯಾವ ಲೆವೆಲಿಗೆ ಇರ್ಬೋದು ಯೋಚನೆ ಮಾಡಿ. ಹಿಂದ್ಗಡೆಗೂ ಆ್ಯಕ್ಚುಲಿ 18 ಇಂಚೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಈ ಅಲಾಯ್ಗೆ ಏರೋ ಇನ್ಸರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಸ್ಟ್ಯಾಗರ್ ಸೆಟಪ್ಪಿನ ಏನು ಯೂಸ್ ಅಂತಂದರೆ, ಒಂದು ಟ್ರಾಕ್ಷನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಗ್ರಿಪ್ ಲೆವೆಲ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರಿಯರ್ ಎಂಡಿಗೆ ಪವರ್ ಜಾಸ್ತಿ ಇದ್ದಾಗ ಸ್ಟಿಲ್ ಫ್ರಂಟ್ ಎಂಡ್ಗೆ ಗ್ರಿಪ್ಪು ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ. ಸೊ ದಟ್ಸ್ ದ ಅಡ್ವಾಂಟೇಜ್ ಇನ್ ಸ್ಟ್ಯಾಗರ್ಡ್ ಸೆಟಪ್ ಆ್ಯಕ್ಚುಲಿ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 171 mm ಇದೆ. ದಟ್ಸ್ ಸಫಿಷಿಯಂಟ್ ಆ್ಯಕ್ಚುಲಿ. ಕಲರ್ ನೋಡ್ಬೋದು ಆ್ಯಕ್ಚುಲಿ ಬ್ಲ್ಯಾಕಲ್ಲಿದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ತುಂಬ ಶೈನಿಂಗಲ್ಲಿದೆ. ನೋಡ್ತಿರ್ಬೋದು ಒಂಥರ ಮಿರ ಮಿಂಚ್ತಾ ಇದೆ ಗುರು. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಆ್ಯಂಡ್ ಈ ಕಾರಲ್ಲಿ ಲೆವೆಲ್ 3 ಎಡಾಸ್ ಇದೆ ಅಂತ ಹೇಳಿದೆ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇಲ್ಲಿ ಮಿರರಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ನಿಮ್ಮ ಪಕ್ಕದಲ್ಲಿ ಯಾರು ಇದ್ರು ಅಂತಂದರೆ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಪಕ್ಕಕ್ಕೆ ಬರಬೇಡ ಅಂತ. ಆ್ಯಂಡ್ LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಬಾಡಿ ಕಲರ್ ORVMs ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಇದು. ಆ್ಯಂಡ್ ಎಲ್ಲ ಡೋರ್ಗೂ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಅದೇ ಸಖತ್ ಕೂಲ್ ಪಾರ್ಟ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಲೈಟ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ನೈಟ್ ಟೈಮಲ್ಲಿ ನೀವು ಕಾರ್ನ ಅನ್ಲಾಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗುತ್ತೆ. ಅದನ್ನೇ ಅಂತ
ಒಂಥರ ಪಡಲ್ ಲ್ಯಾಂಪ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಆಫ್ ಕನ್ವೀನಿಯನ್ಸ್ ಇರುತ್ತೆ ನಿಮಗೆ, ಏನಾದ್ರು ಕೆಳಗಿತ್ತು ಅಂತಂದರೆ ಈಸಿಯಾಗಿ ಕಾಣುತ್ತೆ. ಸೊ ದಟ್ಸ್ ದ ಅಡ್ವಾಂಟೇಜ್ ಆ್ಯಕ್ಚುಲಿ. ಹಿಂದ್ಗಡೆ ಟೈರ್ಗೂ ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಸ್ಟಾಪ್ ಸ್ಪೀಡ್ ಒಂದು 180 km/h ಲಿಮಿಟ್ ಮಾಡಿದ್ದಾರೆ, ಬಿಕಾಸ್ ಇಟ್ಸ್ ಇವಿ ಕಾರ್. ತುಂಬ ಫಾಸ್ಟ್ ಹೋಗೋದ್ರಲ್ಲಿ ಮೀನಿಂಗ್ ಇಲ್ಲ. ಆ್ಯಂಡ್ ಥ್ರೋ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗುವಂಥದ್ದು ನೋಡ್ಬೋದು ಫಾರ್ ಎಸ್ಥೆಟಿಕ್ ಅಪೀಲ್. ಡಿಸೈನ್ ಆಸ್ಪೆಕ್ಟ್ ಅಂತ ಬಂದರೆ ಫ್ರಂಟಿಂದ ಆ್ಯಕ್ಚುಲಿ ಒಂದು SUV ಪ್ರೆಸೆನ್ಸ್ ಇದೆ, ಹಿಂದ್ಗಡೆಯಿಂದ ಆ್ಯಕ್ಚುಲಿ ಸ್ವಲ್ಪ ಸೆಡಾನ್ ಥರ ಕಾಣುತ್ತೆ. ಬಟ್ ದಿಸ್ ಡಿಸೈನ್ ಈಸ್ ಅ ಮಿಕ್ಸ್ ಆಫ್ ಬೋತ್ ಸ್ನೇಹಿತರೆ. ಸೊ ಹಾಗಾಗಿನೇ ಕೂಪೆ ಥರ ಕೊಟ್ಟಿರುವಂಥದ್ದು, ಅಂದರೆ ಹಿಂದ್ಗಡೆಗೆ ಜಾರಳಿ ಅದು ಅಂತ ಹೇಳ್ತೀವಲ್ಲ ಆ ಥರ ಕೊಟ್ಟಿರುವಂಥದ್ದು. ಸೊ ಈ ಥರ ಮಿಕ್ಸಿಂಗ್ ಡಿಸೈನ್ ಕೊಟ್ಟಿದ್ರು. ಆ್ಯಕ್ಚುಲಿ ಸಖತ್ ಸ್ಟೈಲಿಶ್ ಆಗಿದೆ ಮತ್ತು ಸಖತ್ ಕೂಲ್ ಆಗಿದೆ. ಲುಕ್ ಮಾತ್ರ ಇಂಪ್ರೆಸ್ ಮಾಡೇ ಮಾಡುತ್ತೆ ಮಾತ್ರ ಈ ಡಿಸೈನ್, ಈ ಕೂಪೆ ಲ್ಯಾಂಗ್ವೇಜ್ದು. ರಿಯರ್ ಪ್ರೊಫೈಲಿಗೆ ಬಂದರೆ ನೋಡ್ಬೋದು, ಆ್ಯಕ್ಚುಲಿ ವರ್ಟಿಕಲ್ ಕೊಟ್ಟಿರೋಂಥದ್ದು ನೋಡ್ಬೋದು. LED ಟೈಲ್ ಲ್ಯಾಂಪು. ಸೊ ಇಲ್ಲೊಂಥರ ಸ್ಪ್ಲಿಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಆಮೇಲೆ ಕಂಪ್ಲೀಟಾಗಿ ಕನೆಕ್ಟ್ ಬರುತ್ತೆ. ಆ್ಯಂಡ್ ಇದು ಬಂದು ಇಂಡಿಕೇಟರಿಗೆ ಬರುತ್ತೆ. ಈ ರೀಚರ್ಸ್ ಟ್ವಿನ್ ಅಂತ ಕೊಟ್ಟಿರೋದು, ಬೇಸಿಕ್ಲಿ ಡ್ಯುಯಲ್ ಮೋಟರ್ ಸೆಟಪ್ ಇರೋದ್ರಿಂದ ಟ್ವಿನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ ಬರುತ್ತೆ, ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಆ್ಯಂಡ್ ಹಿಂದ್ಗಡೆಗೂ ಸೈಡ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿರೋದು ನೋಡ್ಬೋದು. ಸೊ ಹಿಂದ್ಗಡೆಗೂ 6 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ವೋಲ್ವೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಅಂತ ಡೌಟ್ ಬರುತ್ತೆ ನಿಮಗೆ. ಆ್ಯಕ್ಚುಲಿ ಓಕೆ, ಇಲ್ಲಿದೆ ನೋಡಿ ರಿವರ್ಸ್ ಕ್ಯಾಮ್ರಾ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಪವರ್ ಟೇಲ್ ಗೇಟ್ ಸ್ನೇಹಿತರೆ, ಬಟನ್ ಪ್ರೆಸ್ ಮಾಡೋದು ಸಾಕು, ಆಟೋಮೆಟಿಕ್ಕಾಗಿ ಬೂಟ್ ಓಪನ್ ಆಗುತ್ತೆ. ಸೊ ದಟ್ಸ್ ದ ಕನ್ವೀನಿಯನ್ಸ್ ಆ್ಯಕ್ಚುಲಿ. 433 ಲೀಟರ್ಸ್ ಬೂಟ್ ಏನೋ ಬರುತ್ತೆ. 40-60 ಸ್ಪ್ಲಿಟ್ ಸೀಟ್ ಬರುತ್ತೆ. ಬಟ್ ಇನ್ನೊಂದು ಪಾರ್ಟಿ ಟ್ರಿಕ್ ಏನು ಅಂತಂದರೆ, ತುಂಬ ಲಾಂಗ್ ಐಟಮ್ಸ್ ಏನಾದ್ರು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದರೆ ಇದೇನಿದೆ ಇದನ್ನು ಫೋಲ್ಡ್ ಮಾಡಿ ಫರ್ದರ್ ಕ್ಯಾರಿ ಮಾಡ್ಬೋದು ನೀವು. ಫಸ್ಟ್ ಏಡ್ ಕಿಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಲ್ಯಾಂಪ್ ಇದೆ ಆ್ಯಂಡ್ ಇಲ್ಲೊಂದು ಲ್ಯಾಂಪ್ ಇದೆ. ಆ್ಯಂಡ್ ಇಲ್ಲಿ ಸ್ಪೀಕರ್ಸ್ ಕೊಟ್ಟಿರೋದು ನೋಡ್ಬೋದು. ಸ್ಪೀಕರ್ಸೋ ಟ್ವೀಟರ್ಸೋ ಗೊತ್ತಿಲ್ಲ ನನಗೆ, ಬಟ್ ಎಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆನೂ ಸ್ಪೀಕರ್ಸ್ ಇದೆ ಅಂತಂದರೆ ಇನ್ನೆಷ್ಟು ಸ್ಪೀಕರ್ಸ್ ಈ ಕಾರಲ್ಲಿ ಇರ್ಬೋದು ಅನ್ನೋದನ್ನು ಗೇಜ್ ಮಾಡಿ ನೀವೇ. ಇದು ಬುಟ್ನ ಕ್ಲೋಸ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಗೆಸ್ಚರ್ ಕಂಟ್ರೋಲ್ ಕೂಡ ಇದೆ, ಅಂದರೆ ನಿಮ್ಮ ಕೈಯಲ್ಲಿ ಲಗೇಜ್ ಇದ್ದು ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಕೀ ಜೋಬಲ್ಲಿ ಇದ್ರೆ ಸಾಕು, ಕಾಲು ಆಡಿಸಿದ್ರೆ ಆಟೋಮೆಟಿಕ್ಕಾಗಿ ಟೇಲ್ ಗೇಟ್ ಓಪನ್ ಆಗುತ್ತೆ. ಮತ್ತು ಕಾಲು ಆಡಿಸೋದು ಸಾಕು, ವಾಪಸ್ ಆಟೋಮೆಟಿಕ್ಕಾಗಿ ಅದೇನೇ ಕ್ಲೋಸ್ ಆಗುತ್ತೆ. ಹಿಂದ್ಗಡೆ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ವೈಪರ್ ಎಲ್ಲಿ ಗುರು ಅಂತ. ಕೂಪೆ ಆಗಿರೋದ್ರಿಂದ ವೈಪರ್ ಬೇಕಾಗಲ್ಲ ಗುರು. ಡಿಫಾಗರ್ ಕೊಟ್ಟಿದ್ದಾರೆ ಆ್ಯಂಡ್ ಶಾರ್ಕ್ ಆ್ಯಂಟನಾ ಕೊಟ್ಟಿದ್ದಾರೆ. ಬಟ್ ಈ ಕಾರಲ್ಲಿ 2 ಸ್ಪಾಯ್ಲರ್ ಬರುತ್ತೆ. ಒಂದು ರೂಫ್ ಮೌಂಟೆಡ್ ಸ್ಪಾಯ್ಲರು, ಇನ್ನೊಂದು ಬೂಟ್ ಮೌಂಟೆಡ್ ಸ್ಪಾಯ್ಲರು. ಇದು ಬಂದು ಏರೋ ಎಫಿಷಿಯನ್ಸಿಗೆ ಕೊಟ್ಟಿರೋಂಥದ್ದು. ಬೇಸಿಕ್ಲಿ ಏರ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ, ಬಿಕಾಸ್ ವಿ ಕಾರಲ್ಲಿ ಏರ್ ಫ್ಲೋ ಚೆನ್ನಾಗಾದ್ರೇ ರೇಂಜ್ ಕೂಡ ಇನ್ಕ್ರೀಸ್ ಆಗುವಂಥದ್ದು. ಆ್ಯಂಡ್ ಈ ಸ್ಪಾಯ್ಲರ್ ಡೌನ್ ಫೋರ್ಸ್ ಕ್ರಿಯೇಟ್ ಮಾಡೋಕ್ಕೆ, ಸೊ ದಟ್ ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಹೈ ಸ್ಪೀಡ್ಸಲ್ಲೂ ನಿಮಗೆ ಕಾರ್ ಫ್ಲೋಟ್ ಆಗಲ್ಲ, ತುಂಬ ಸ್ಟೇಬಲಾಗಿ ಕೂತಿರುತ್ತೆ ರೋಡ್ ಮೇಲೆ ಕಾರು. ಸೊ ಹಾಗಾಗಿನೇ ಕೊಟ್ಟಿರೋಂಥದ್ದು ಈ ಸ್ಪಾಯ್ಲರ್. ಸೊ ಬೇಸಿಕ್ಲಿ ಬೋತ್ ಆರ್ ಫಂಕ್ಷನಲ್ ಸ್ಪಾಯ್ಲರ್ ಇಟ್ ಸೆಲ್ಫ್. ವೈಪರ್ ಬರಲ್ಲ ಅಂತ ಹೇಳಿದೆ, ಯಾಕೆ ಅಂತಂದರೆ ಬೇಸಿಕ್ಲಿ ಇಟ್ಸ್ ಕೂಪೆ ಡಿಸೈನ್ ಸ್ನೇಹಿತರೆ. ಏರ್ ಅಲ್ಲಿಂದ ಬಂದಿದ್ದು ಹಿಂಗೆ ಹೊಡ್ಕೊಂಬರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿನೇ ವೈಪರ್ ಬೇಕಾಗಿಲ್ಲ. ಮಳೆ ಬಂದ್ರೂ ಇಲ್ಲಿರೋ ನೀರು ಕಿತ್ಕೊಂಡು ಹೊರಟೋಗ್ಬಿಡುತ್ತೆ ಏರ್ ಫ್ಲೋಗೆ. ಸೊ ಹಾಗಾಗಿನೇ ಇಲ್ಲಿ ವೈಪರ್ ಕೊಟ್ಟಿಲ್ಲದೆ ಇರೋದು. ಇವನ್ ಸೆಡಾನ್ಸಲ್ಲೂ ನೀವು ನೋಡ್ತೀರಾ ವೈಪರ್ ಇರಲ್ಲ. ಈ ಕಡೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ 11 kW OBC ಬರುತ್ತೆ ನಿಮಗೆ, ಅಂದರೆ ಬೇಸಿಕ್ಲಿ ಆನ್ ಬೋರ್ಡ್ ಚಾರ್ಜಿಂಗ್ ಅಂತ. ಬಿಕಾಸ್ ಇದು ಬಂದು DC ಚಾರ್ಜಿಂಗು. ಆ್ಯಂಡ್ ಮನೇಲಿ AC ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಸೊ ಕನ್ವರ್ಟರ್ಗೆ OBC ಕೊಟ್ಟಿರೋವಂಥದ್ದು. ಆ್ಯಂಡ್ ಎಸ್ ಅದ್ರ ಟೈಮಿಂಗ್ಸ್ ಎಲ್ಲ ಮುಂದೆ ಹೇಳ್ತೀನಿ ನಿಮಗೆ. ಇವನ್ ಈ ಕಡೆ ಕೂಡ ರೇಂಜ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗಿದೆ. ಆ್ಯಂಡ್ ಕ್ಯಾಮ್ರಾ ಕೂಡ ಆ್ಯಕ್ಚುಲಿ ಈ ಕಡೆ ಕೊಟ್ಟಿದ್ದಾರೆ. ಡೈಮೆನ್ಷನ್ಸ್ ಕತೆಗೆ ಬಂದರೆ 4.4 ಮೀಟರ್ಸ್ ಲೆಂತ್ ಬರುತ್ತೆ, 1.8 ಮೀಟರ್ಸ್ ಬಿಡ್ತು, 1.5 ಮೀಟರ್ಸ್ ಹೈಟು. ಆ್ಯಂಡ್ ವೀಲ್ ಬೇಸು 2.7 ಮೀಟರ್ಸ್ ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನಾನು ಅವಾಗಲೇ ಮೆನ್ಷನ್ ಮಾಡಿದಾಗೆ 171 mm ಬರುತ್ತೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ಹೆವಿ ಕಾರ್ ಸ್ನೇಹಿತರೆ, ಬಿಕಾಸ್ 50 kg ಇಟ್ ಸೆಲ್ಫ್ ಬ್ಯಾಟ್ರಿ ವೇ ಮಾಡುತ್ತೆ. ಆ್ಯಂಡ್ ಟೋಟಲ್ ಕಾರ್ ಬಂದು ಓವರ್ 2 tons ಇದೆ. ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ 2185 kg ಬರುತ್ತೆ. ಬಟ್ ಆದರೂ 0 to 100 4.7 ಸೆಕೆಂಡ್ಸ್ ಮಾಡತ್ತೆ ಅಂತಂದರೆ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ಗೆ ಇರಬೇಕು ಯೋಚನೆ ಮಾಡಿ ನೀವು. ಟೋಟಲಾಗಿ 6 ಕಲರ್ ಆಪ್ಷನ್ಸ್ ಬರುತ್ತೆ. ಒಳಗಡೆ ನೋಡಿದ್ ನೀವು ಬ್ಲ್ಯಾಕು, ಇದು ಬಂದು ಫಾರ್ಜಿಟ್ ಬ್ಲೂ ಅಂತ. ಈ ಕಲರ್ ಮಾತ್ರ ಹೆವಿ ಅಂದರೆ ಹೆವಿ ಕ್ರೇಜಿ ಆಗಿದೆ. ಒಂಥರ ಯುನೀಕ್ ಕಲರ್ ಅಂತಾನೆ ಹೇಳ್ಬೋದು. ಲಕ್ಸುರಿ ಕಮ್ಸ್ ವಿತ್ ಸ್ಮಾಲ್ ಡೀಟೇಲಿಂಗ್ ಸ್ನೇಹಿತರೆ. ವೋಲ್ವೋ ಅದರಲ್ಲಿ ಎತ್ತಿದ ಕೈ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಡಿಸೈನ್ ಪ್ಯಾಟ್ರನು. ದಿಸ್ ಇಸ್ ಇನ್ಸ್ಪೈರ್ಡ್ ಫ್ರಮ್ ದ ಸೀನಿಕ್ ಮೌಂಟೇನು. ಅದು ಕೂಡ ನಾರ್ದರ್ನ್ ಸ್ವೀಡನ್ ಅಲ್ಲಿ ಬರುತ್ತೆ. ದಿಸ್ ಅ 3 layer ಡೆಕೋರ್ ಸ್ನೇಹಿತರೆ. ಇದು ಲೈಟ್ ಅಪ್ ಆಗುತ್ತೆ ನೈಟ್ ಟೈಮಲ್ಲಿ. ತುಂಬಾ ಒಂಥರ ಹಾರ್ಶ್ ಅಂತಾನೂ ಅನ್ಸಲ್ಲ. ಒಳಗಡೆ ಬಂದ್ರೆ ಲೆದರ್ ಫ್ರೀ ಇಂಟೀರಿಯರ್ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲೂ ಲೆದರ್ ಯೂಸ್ ಮಾಡೇ ಇಲ್ಲ. ಸೊ ಇಟ್ಸ್ ಲೆದರ್ ಫ್ರೀ ಅಂತ ಹೇಳ್ತಾರೆ ವೋಲ್ವೋನವರು. ಸೊ ತುಂಬಾ ರೀಸೈಕಲ್ಡ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಲೈಕ್ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಯೂಸ್ ಮಾಡಿದ್ದಾರೆ. ಲೈಕ್ ಇಲ್ಲಿ ಏನು ಲೈನಿಂಗ್ ನೋಡ್ತಾ ಇದ್ದೀರಾ, ಸೊ ಆ ಥರದ್ದೆಲ್ಲ. ಬಟ್ ಇದು ಲೆದರ್ ಅಂತ ಅನ್ಸುತ್ತೆ, ಬಟ್ ಲೆದರ್ ಅಲ್ಲ ಸ್ನೇಹಿತರೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಆ್ಯಕ್ಚುಲಿ ಸ್ವೆಟ್ ಫ್ರೀ ಸ್ನೇಹಿತರೆ. ಅಂದರೆ ನಿಮ್ಮ ಬ್ಯಾಕು ಸ್ವೆಟ್ ಆದರೂ ಕೂಡ ಒಂಥರ ಅಂಟಲ್ಲ. ಸೊ ಆ ಥರದ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ವೋಲ್ವೋನವರು. ದ್ಯಾಟ್ ಸೂಪರ್ಲಿ ಕ್ಲೀನ್ಲಿ ಡನ್ ಅಂತ ಹೇಳ್ಬೋದು. ಆ್ಯಂಡ್ ಡೋರ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಟ್ವಿಟರ್ ಪ್ಲೇಸ್ಮೆಂಟ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಇಲ್ಲಿ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ನೈಟ್ ಟೈಮಲ್ಲಿ ಇದು ಆ್ಯಕ್ಚುಲಿ ಲೈಟ್ ಅಪ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. 3-point ಸೀಟ್ ಬೆಲ್ಟ್ ಎಲ್ಲರಿಗೂ ಬರುತ್ತೆ ಆ್ಯಕ್ಚುಲಿ. ವೋಲ್ವೋನವರೇ ವಾಸ್ ದ ಫಸ್ಟ್ ಕಂಪ್ನಿ ಟು ಇಂಟ್ರೊಡ್ಯೂಸ್ ದ 3-point ಸೀಟ್ ಬೆಲ್ಟ್ ಸ್ನೇಹಿತರೆ. ಐಸೋಫಿಕ್ಸ್ ಆಂಕರ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೀಟ್ ಫೋಲ್ಡ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ 60-40ಗೆ. ಇದನ್ನ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಹೆಡ್ ರೆಸ್ಟ್ ಪಟ್ ಅಂತ ಫೋಲ್ಡ್ ಆಗಿಬಿಡುತ್ತೆ. ಸೀಟ್ ಫೋಲ್ಡ್ ಮಾಡಿದಾಗ ಹೆಡ್ ರೆಸ್ಟ್ ಕೆಳಗೆ ನೀಟಾಗಿ ಹೋಗಬೇಕು, ಇಲ್ಲಿ ತಡಿಬಾರ್ದು. ಸೊ ಅದಕ್ಕೆ ಆ ಥರ ಕೊಟ್ಟಿರೋವಂಥದ್ದು. ಆ್ಯಂಡ್ ಸೆಂಟರ್ ಹೆಡ್ ರೆಸ್ಟ್ ಕೂಡ ಬರುತ್ತೆ, ಅದು ಕೂಡ ಅಡ್ಜಸ್ಟಬಲ್. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಕೂಡ ಇದೆ. ಲೆಗ್ ರೂಮು ನೀ ರೂಮ್ ಆ್ಯಕ್ಚುಲಿ ಇಷ್ಟಿದೆ ನನಗೆ. ಇವನ್ ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ಇಷ್ಟು ಬರುತ್ತೆ. ಆ್ಯಂಡ್ ಟಚ್ ಸೆನ್ಸಿಟಿವ್ ಸ್ನೇಹಿತರೆ ಇವೆಲ್ಲ ನೋಡ್ಬೋದು. ಅದನ್ನ
ಟಚ್ ಮಾಡಿದ್ರೆ ಆಫ್ ಆಗುತ್ತೆ. ಇಲ್ಲಿ ಕೋಟಕ್ಕೆ ಕೊಟ್ಟಿದ್ದಾರೆ, ಇವನ್ ಇಲ್ಲೊಂದು ಕೋಟು ಕೂಡ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ, ಏರ್ ಬ್ಯಾಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇಲ್ಲಿ ಸ್ಕೂಪ್ ಡೋರ್ ಮಾಡಿಲ್ಲ, ಬಟ್ ಮ್ಯಾಗ್ಜಿನ್ ಹೋಲ್ಡರ್ಸಿಗಂತೂ ಸ್ಪೇಸ್ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಬರುತ್ತೆ. ಇಲ್ಲಿ ದೊಡ್ಡ ಹಂಪ್ ಇದೆ. ಬೇಸಿಕ್ಲಿ 4 ವೀಲ್ ಡ್ರೈವ್ ಆಗಿರೋದ್ರಿಂದ ಮೋಸ್ಟ್ಲಿ ಅದರದ್ದು ಮೆಕ್ಯಾನಿಕಲ್ಸ್ ಇಲ್ಲಿ ಪಾಸ್ ಔಟ್ ಆಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಎರಡು ಕೂಡ ಟೈಪ್ ಸಿನೇ ಕೊಟ್ಟಿರುವಂಥದ್ದು. ಆ್ಯಂಡ್ ಇವನ್ ಇಲ್ಲೂ ಕೂಡ ಮ್ಯಾಗ್ಜಿನ್ ಹೋಲ್ಡರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲೂ ಕೂಡ ಟಚ್ ಬೇಸ್ಡ್ LED ಲೈಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ನೇಹಿತರೆ. ಯಾವ ಲೆವೆಲಿಗೆ ಕ್ಲಾಸಿ ಆಗಿದೆ, ಸ್ಟೈಲಿಶ್ ಆಗಿದೆ ಅಂತಂದರೆ ಒಂಚೂರು ಬೋರ್ ಅಂತ ಅನ್ಸಲ್ಲ. ಲಕ್ಸುರಿ ಅಂತೂ ಎದ್ದೆದ್ದು ಕಾಣಬೇಕು, ಆ ಲೆವೆಲಿಗೆ ಮಾಡಿಟ್ಟಿದ್ದಾರೆ. ಸ್ವೀಡಿಶ್ ಕಾರ್ ಆಗಿರೋದ್ರಿಂದ ಅದರದ್ದು ಫ್ಲಾಗ್ ಕೂಡ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ವೈಟ್ ಸ್ಟಿಚಿಂಗ್ ಎಲ್ಲ ಮಾಡಿದ್ದಾರೆ, ಸಖತ್ ಪ್ರೀಮಿಯಂ ಅನ್ಸುತ್ತೆ. ಕಾರಲ್ಲಿ ಪ್ಯಾನರಾಮಿಕ್ ರೂಫ್ ಬರುತ್ತೆ, ಬಟ್ ಅದು ಕೂಡ ಫಿಕ್ಸ್ಡೇನೆ ನೋಡ್ಬೋದು. ಆ್ಯಕ್ಚುಲಿ ಕಂಪ್ಲೀಟ್ಲಿ ಫಿಕ್ಸ್ಡು, ಒಂಚೂರು ಓಪನ್ ಆಗಲ್ಲ, ಬರೀ ಗ್ಲಾಸ್ ಏರಿಯಾ ಅಷ್ಟೇ ಇರೋದು. ಈವನ್ ಸನ್ ಬ್ಲೈಂಡ್ ಕೂಡ ಇಲ್ಲ ಕ್ಲೋಸ್ ಮಾಡೋಕ್ಕಿದನ್ನು. ಇದು ಬಂದು ಹೈಟೆಕ್ ಡಾರ್ಕ್ ಟಿಂಟೆಡ್ ಗ್ಲಾಸ್ ಅಂತ ನೋಡ್ಬೋದು, ಎಷ್ಟು ಟಿಂಟ್ ಆಗಿದೆ ಅಂತ ಅನ್ನೋದು. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಟಿಂಟೆಡ್ ಗ್ಲಾಸ್, ಆ್ಯಂಡ್ ಇಟ್ಸ್ ವಿತ್ IR ಕೋಟಿಂಗ್ ಆಸ್ ವೆಲ್. ಗ್ಲೇರ್ನ ರಿಡ್ಯೂಸ್ ಮಾಡೋಕ್ಕೆ ಟಿಂಟ್ ಕೊಟ್ಟಿರೋದು. ಆ್ಯಂಡ್ IR ಕೋಟಿಂಗ್ ಕೊಟ್ಟಿರೋದು. UV ರೇಸ್ ಏನಿರುತ್ತೆ ಅದ್ರನ್ನ ಪ್ರೊಟೆಕ್ಷನ್ ಪಡೆಯೋಕ್ಕೆ, ಬಿಕಾಸ್ ಸನ್ ಬ್ಲೈಂಡ್ ಏನೂ ಇಲ್ವಲ್ಲ, ಸೊ ಪ್ರೊಟೆಕ್ಷನ್ ಬೇಕೇ ಬೇಕು UV ರೇಸಿಂದ. ಸೊ ಹಾಗೇನೆ ಕೊಟ್ಟಿರೋವಂಥದ್ದು. 6.5% ಅಷ್ಟು ಲೈಟ್ ಮಾತ್ರ ಒಳಗೆ ಬಿಡುತ್ತೆ. ಆ್ಯಂಡ್ 0.5% ಅಷ್ಟು ಮಾತ್ರ UV ರೇಡಿಯೇಷನ್ಸ್ನ ಒಳಗೆ ಕೊಡುತ್ತೆ. ಅಷ್ಟು ಪರ್ಪಸ್ಫುಲ್ ಆ್ಯಕ್ಚುಲಿ ಗ್ಲಾಸ್. ಈ ಕಾರ್ ಬಿಲ್ಡ್ ಆಗಿರುವಂಥದ್ದು CMA ಪ್ಲಾಟ್ಫಾರ್ಮ್, ಅಂದರೆ ಕಾಂಪ್ಯಾಕ್ಟ್ ಮಾಡ್ಯುಲರ್ ಆರ್ಕಿಟೆಕ್ಚರ್ ಅಂತ. ಆ್ಯಂಡ್ XC40 ರೀಚಾರ್ಜ್ ಕೂಡ ಇದೇ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋದು. ಆ್ಯಂಡ್ ದಿಸ್ ಇಸ್ ದ ಬಾರ್ನ್ ಎಲೆಕ್ಟ್ರಿಕ್ ಕಾರ್ ಸ್ನೇಹಿತರೆ. ಅಂದರೆ ಈ ಚಾರ್ಸಿಸ್ ಮೇಲೆ ಯಾವುದೇ ಥರದ ಐಸ್ ಆಗಿರ್ಬೋದು, ಅಂದರೆ ಬೇಸಿಕ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ಸ್ಗಳು ಪ್ಲಾಂಟ್ ಆಗಲ್ಲ, ಬರೀ ಎಲೆಕ್ಟ್ರಿಕ್ಕಿಗಂತಾನೆ ಈ ಆರ್ಕಿಟೆಕ್ಚರ್ ಮಾಡಿರೋಂಥದ್ದು. ಸೊ ಹಾಗಾಗಿನೇ ಇದನ್ನ ಬಾರ್ನ್ ಎಲೆಕ್ಟ್ರಿಕ್ ಕಾರ್ ಅಂತ ಅನ್ನೋದು. ಆ್ಯಂಡ್ ಫುಟ್ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ವಯಸ್ಸಾದವ್ರು ಇದ್ದಾರೆ ಯಾರೋ ಮನೇಲಿ ಅಂತಾನೆ, ಸೊ ದಟ್ ಕಾಲು ಇಟ್ಬಿಟ್ಟು ಒಳಗೆ ಕೂಡ ಎಂಟರ್ ಆಗ್ಬೋದು. ಆಲ್ವೈಸ್ ಆಲ್ ಅಬೌಟ್ ದ ಸೇಫ್ಟಿ ಅಂತ ಹೇಳಿದೆ. ಯಾವ ಲೆವೆಲಿಗೆ ಸೇಫ್ಟಿ ಇದೆ ಅಂತಂದರೆ, ಈ ಕಾರಲ್ಲಿ ನೆಕ್ ಪೈನು, ಬ್ಯಾಕ್ ಪೈನು, ಸ್ಪೈನ್ ಪೈನ್ ಏನೂ ಬರಲ್ಲ. ಬಿಕಾಸ್ ಒಬ್ಬರು ಆರ್ಥೋಪೆಡಿಕ್ ಡಾಕ್ಟರ್ ಸಜೆಷನಿಂದ ಈ ಸೀಟ್ಸ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಲಾಂಗ್ ಜರ್ನೀಸ್ಗೂ ಯಾವುದೇ ಥರದ ಬಾಡಿ ಪೈನ್ ಬರದೇ ಇರೋ ರೀತಿ ಈ ಸೀಟ್ಸ್ನ ಡಿಸೈನ್ ಮಾಡ್ಯಾರೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಸೇಫ್ಟಿ ಬಗ್ಗೆ ಹೇಳಬೇಕು ಅಂತಂದರೆ, ಸೀಟ್ಸಲ್ಲೂ ಸೇಫ್ಟಿ ಇದೆ ಗುರು. ಕಾರ್ ಹಿಂದ್ಗಡೆಯಿಂದ ಯಾವನಾರು ಬಂದು ಇಟ್ಟ ಅಂತ ಅನ್ಕೊಳ್ಳಿ, ನಿಮಗೆ ಸ್ಟಿಲ್ ನೆಕ್ ಇಂಜುರಿ ಆಗಿರ್ಬೋದು, ಅಥವಾ ಬ್ಯಾಕ್ ಇಂಜುರಿ ಆಗಿರ್ಬೋದು, ಅಥವಾ ಸ್ಪೈನ್ ಇಂಜುರಿ ಆಗಿರ್ಬೋದು, ಏನೂ ಆಗಲ್ಲ. ಆ ರೀತಿ ಈ ಸೀಟ್ಸ್ನ ಡಿಸೈನ್ ಮಾಡಿದ್ದಾರೆ. ಜೀಚಿಗೆ ಬಂದರೆ ಇಟ್ಸ್ 10 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸ್ನೇಹಿತರೆ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ರಿಕ್ಲೈನ್ ಫಂಕ್ಷನ್ ಇದೆ, ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಫಂಕ್ಷನ್ ಇದೆ. ಆ್ಯಂಡ್ ಇಲ್ಲಿ ಲಂಬರ್ ಸಪೋರ್ಟ್ ಕೂಡ ಮುಂದೆ ಹಿಂದೆ ಮಾಡ್ಕೋಬೋದು. ಆ್ಯಂಡ್ ಸ್ಪೈನ್ ಅಡ್ಜಸ್ಟ್ಮೆಂಟ್ಗೂ ಮಾಡ್ಕೋಬೋದು. ಲೈಕ್ ಲಿಟ್ರಲಿ ಮುಂದೆ ಹಿಂದೆ ಬರುತ್ತೆ, ಮೇಲೆ ಕೆಳಗೆ ಕೂಡ ಆಡತ್ತೆ ಗುರು. ಅಡ್ರೆಸ್ ಅಡ್ಜಸ್ಟ್ಮೆಂಟು ಸೇರಿದ್ರೆ 12 ವೇ. ಸೊ ಎಲ್ಲ ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಕೊಟ್ಟಿರೋದು. ಆ್ಯಂಡ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಲೆಫ್ಟ್ ಲೆಗ್ನ ರೆಸ್ಟ್ ಮಾಡೋಕ್ಕೆ. ಆ್ಯಂಡ್ ಎಲೆಕ್ಟ್ರಿಕ್ ಟೇಲ್ಗೇಟ್ ಅಂತ ಹೇಳಿದ್ನಲ್ಲ, ಸೊ ದಟ್ ಒಳಗಡೆಯಿಂದನೂ ಓಪನ್ ಮಾಡ್ಬೋದು, ಕ್ಲೋಸು ಮಾಡ್ಬೋದು. ಆ್ಯಂಡ್ ಈ ನಲ್ ಫಿನಿಶ್ ಇದೆಯಲ್ಲ, ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಅನ್ಸುತ್ತೆ ಸ್ನೇಹಿತರೆ. ತುಂಬ ಒಂಥರ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ವರ್ಟಿಕಲ್ ವೆಂಟ್ ಕೊಟ್ಟಿರೋವಂಥದ್ದು. ಹರ್ಮನ್ ಕಾರ್ಡನ್ ಅಂತ ಕೊಟ್ಟಿರೋದು ನೋಡ್ಬೋದು. ಇಲ್ಲೂ ಕೂಡ ಡೋರ್ ಹ್ಯಾಂಡಲ್ನ ಮೆಟಲ್ ಫಿನಿಶ್ ಅಂತ ಅನ್ಬೋದು. ಆ್ಯಂಡ್ 2 ಮೆಮೊರಿ ಸೆಟ್ಟಿಂಗ್ಸ್ ಬರುತ್ತೆ. ಲೈಕ್ 5.8 ಒಬ್ಬರು ಇದ್ದೀರಾ, ಇನ್ನೊಬ್ಬರು 5.2 ಇದ್ದೀರಾ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಸೆಟ್ಟಿಂಗ್ ಮಾಡ್ಕೊಂಡು, ಸೊ ದಟ್ ಸೀಟ್ ಯಾವುದೇ ಆ್ಯಂಗಲಲ್ಲಿ ಇದ್ದರೂ, ಯಾವುದೇ ಕಂಡೀಷನಲ್ಲಿ ಇದ್ದರೂ, ಆ ಪರ್ಟಿಕ್ಯುಲರ್ ಯಾವುದಕ್ಕೆ ಸೆಟ್ ಮಾಡಿರ್ತೀರೋ ಆ ನಂಬರ್ ಹೋಗ್ತಾರೆ, ವಾಪಸ್ ಹಾಗೆ ಬಂದು ಕೂತ್ಕೊಳ್ಳುತ್ತೆ ಸೀಟು. ಆ್ಯಂಡ್ ಇಲ್ಲಿ ಬಂದು ಪವರ್ ವಿಂಡೋ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಇಲ್ಯುಮಿನೇಟ್ ಆಗುತ್ತೆ ಆ್ಯಕ್ಚುಲಿ ನೈಟ್ ಟೈಮಲ್ಲಿ. ಇಲ್ಲೂ ಕೂಡ ಲೈಟ್ ಬರುತ್ತೆ, ಆ್ಯಕ್ಚುಲಿ ಇಲ್ಲೂ ಕೂಡ ಲೈಟ್ ಬರುತ್ತೆ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ಗೆ ಆ್ಯಂಡ್ ಫೋಲ್ಡಿಂಗಿಗೆ, ಸೆಂಟ್ರಲ್ ಲಾಕಿಂಗಿಗೆಲ್ಲ ಕೊಟ್ಟಿದ್ದಾರೆ. ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೇಸಿಕ್ಲಿ ಫ್ರಂಕ್ ಅಂತ ಹೇಳ್ಬೋದು, ಬಿಕಾಸ್ ಇಂಜಿನೇ ಇಲ್ಲ ಅಲ್ಲಿ. ಆ್ಯಂಡ್ ವೋಲ್ವೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕೊಟ್ಟಿರುವಂಥದ್ದು. ಇದು ಬಂದು ಡಿಸ್ಟೆನ್ಸ್ಗಳನ್ನ ಸೆಟ್ ಮಾಡೋಕ್ಕೆ ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 7 ಏರ್ ಬ್ಯಾಗ್ ಅಂತ ಹೇಳಿದೆ. ಆಸ್ ಯೂಶುವಲ್ ಫ್ರಂಟಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಕರ್ಟನ್ ಏರ್ ಬ್ಯಾಗ್ಗಳು ಬರುತ್ತೆ, ಆ್ಯಂಡ್ ಇನ್ನೊಂದು ನೀ ಏರ್ ಬ್ಯಾಗ್ ಬರುತ್ತೆ. ಸೊ ಎಸ್, ದಟ್ಸ್ ದ 7th ಏರ್ ಬ್ಯಾಗ್. ಆ್ಯಕ್ಚುಲಿ ವಾಯ್ಸ್ ಕಮೆಂಟಿಗೆ ಕೊಟ್ಟಿದ್ದಾರೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕ್ಲೋಸ್ ಮಾಡೋ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಡೋರ್ ಅಜರ್ ವಾರ್ನಿಂಗ್ ತೋರಿಸ್ತಾರೆ, 98% ಬ್ಯಾಟ್ರಿ ಲೆವೆಲ್ ಕೂಡ ತೋರಿಸ್ತಾರೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಟ್ರಿಪ್ ಕಂಪ್ಯೂಟ್ ತೋರಿಸ್ತಾ ಇದೆ. ಲೈಕ್ ಬೇಸಿಕ್ಲಿ ಟ್ರಿಪ್ A, ಟ್ರಿಪ್ B, ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಕಿಲೋವಾಟ್ ಕನ್ಸ್ಯೂಮ್ ಆಗಿದೆ, ಮತ್ತು ಅದರದ್ದು ರಿಲೇಟೆಡ್ ಎಲ್ಲ ತೋರಿಸುತ್ತೆ. ತುಂಬ ಇನ್ಫಾರ್ಮೇಷನ್ಸ್ ಇದರಲ್ಲಿ ಲೋಡ್ ಆಗಿಲ್ಲ, ಬಟ್ ಇಟ್ಸ್ 12.3 ಇಂಚ್ ಡ್ರೈವರ್ಸ್ ಡಿಜಿಟಲ್ ಡಿಸ್ಪ್ಲೇ ಸ್ನೇಹಿತರೆ. ಆ್ಯಂಡ್ ಇದು ಬಂದು 9 ಇಂಚ್ ಸ್ಕ್ರೀನ್ ಸ್ನೇಹಿತರೆ. ಆಂಡ್ರಾಯ್ಡ್ ಬೇಸ್ಡ್ ಸಿಸ್ಟಮ್, ಗೂಗಲಿಂದ ಇವರು ತೊಗೊಂಡಿರುವಂಥದ್ದು. ಮ್ಯಾಪ್ಸ್ ಮಾತ್ರ ಹೆವಿ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ನೀವು ಮೊಬೈಲಲ್ಲಿ ಏನು ನೋಡ್ತೀರೋ ಸೇಮ್ ಡಿಟೋ UI. ಏರ್ ಕಂಡೀಷನಿಂಗ್ ಕೂಡ ಕಂಪ್ಲೀಟಾಗಿ ಇದರಲ್ಲೇ ಕೊಟ್ಟಿದ್ದಾರೆ. ಕನೆಕ್ಟ್ ಫೋನ್ ಕೂಡ ಇಲ್ಲೇ ಬರುತ್ತೆ. ರೇಂಜ್ ಇವಾಗ 460 ತೋರಿಸ್ತಾರೆ ನೋಡ್ಬೋದು. ಆ್ಯಕ್ಚುಲಿ 98% ಬ್ಯಾಟ್ರಿಗೆ 460 ರೇಂಜ್ ತೋರಿಸ್ತಾ ಇದೆ. ಸೊ ಆಲ್ಮೋಸ್ಟ್ 470 ಹತ್ರ ಬರುತ್ತೆ 100% ಚಾರ್ಜ್ ಮಾಡಿದ್ರೆ. ಏರ್ ಕಂಡೀಷನಿಂಗ್ ಇಲ್ಲಿಂದನೇ ಕೊಟ್ಟಿರುವಂಥದ್ದು. 5 ಸೆಟ್ಟಿಂಗ್ ಬರುತ್ತೆ AC-ಗೆ. ಆ್ಯಂಡ್ ಏರ್ ಕಂಡೀಷನಿಂಗ್ ಕೂಡ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು. ಅಂದರೆ ಡ್ರೈವರ್ ಸೈಡ್ 1 ಟೆಂಪ್ರೇಚರು, ಕೋ ಡ್ರೈವರ್ ಸೈಡ್ 2 ಟೆಂಪ್ರೇಚರು. ಈ ಕಡೆ ಇರೋರು 18 ಮಾಡ್ಕೋಬೋದು, ಆ ಕಡೆ ಇರೋರು 17 ಮಾಡ್ಕೋಬೋದು. ಸೊ ಎಸ್, ದಟ್ಸ್ ದ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್. ಆ್ಯಂಡ್ ಎಲ್ಲ ಪೂರ್ತಿಯಾಗಿ ಇಲ್ಲಿಂದನೇ ಕಂಟ್ರೋಲ್ ಮಾಡಬೇಕು. ಈ ಕಾರಲ್ಲಿ ಹರ್ಮನ್ ಕಾರ್ಡನ್ ಆಡಿಯೋ ಸಿಸ್ಟಮ್ ಇದೆ ಅಂತ ಹೇಳಿದ್ನಲ್ಲ, 13 ಸ್ಪೀಕರ್ ಇದೆ ಸ್ನೇಹಿತರೆ. ಇಟ್ಸ್ ಗಿವಿಂಗ್ ಔಟ್ಪುಟ್ ಆಫ್ 600 ವಾಟ್. ಆ್ಯಕ್ಚುಲಿ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಆಡಿಯೋ ಸಿಸ್ಟಮ್ ಇರ್ಬೋದು. ನೋಡ್ಬೋದು, ಇಲ್ಲೊಂದು ಕೊಟ್ಟಿದ್ದಾರೆ, ಇವನ್ ಅಲ್ಲೊಂದು ಕೊಟ್ಟಿದ್ದಾರೆ. ಮುಂದುಗಡೆ ಇಲ್ಲಿ
ಎ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ, ಈ ಕಡೆ ಎ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ, ಟ್ವೀಟರ್ಸ್ಗಳು ಬರುತ್ತೆ. ಆ್ಯಂಡ್ ಹಿಂದ್ಗಡೆ ಬೂಟಲ್ಲೂ ನೋಡಿದ್ರಿ. ಸೊ ಲಿಟ್ರಲಿ ಇಟ್ಸ್ 13 ಸ್ಪೀಕರ್ ಸಿಸ್ಟಮ್. ಇವನ್ ಇಲ್ಲೂ ಕೂಡ ಸೆಂಟ್ರಲ್ ಸ್ಪೀಕರ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಸಬೂಫರ್ ಕೂಡ ಬರುತ್ತೆ, ಏರ್ ಟೆಕ್ನಾಲಜಿ ಸಬೂಫರ್ ಅಂತ. ಲಿಟ್ರಲಿ ಬೇಸ್ ಹೆಂಗೆ ಬರುತ್ತೆ ಅಂತ ಸಬೂಫರ್ದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಮಾತ್ರ. ಆ್ಯಂಡ್ ಇಲ್ಲೆಲ್ಲ ಸ್ಪಾಟಿಫೈಗೆಲ್ಲ ಕೊಟ್ಟಿರೋದು ನೋಡ್ಬೋದು. ಇಡು ಹ್ಯಾವ್ ಅ ಬಿಲ್ಟ್ ಇನ್ ಆ್ಯಪ್ಸ್ ಆಸ್ ವೆಲ್ ನೋಡ್ಬೋದು. ಇಲ್ಲಿ ಮ್ಯಾಪ್ಸು, ಯೂಟ್ಯೂಬು, ಸ್ಪಾಟಿಫೈ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ, ಅಮೆಝಾನ್ ಪ್ರೈಮು. ಸೊ ಎಸ್ ಆ್ಯಂಡ್ ಕಾರ್ ಸ್ಟೇಟಸ್ ಕೂಡ ಬರುತ್ತೆ ಇದರಲ್ಲಿ. ಇಲ್ಲಿ ಬಂದು ಹೆಡ್ ಲ್ಯಾಂಪ್ ಕಂಟ್ರೋಲಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಕಡೆ ವೈಪರ್ಸಿಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೋಡ್ಬೋದು. ಸೊ ಉಲ್ಟಾ ಇದೆ. ಸೊ ಇದೊಂದಿಗೆ ಯೂಸ್ ಟು ಆಗಬೇಕು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನೇ ಕೊಟ್ಟಿಲ್ಲ ನೋಡ್ಬೋದು. ಆ್ಯಕ್ಚುಲಿ ದಿಸ್ ಒನ್ ಯೂನಿಕ್ ಥಿಂಗ್ ಆ್ಯಕ್ಚುಲಿ ವೋಲ್ವೋಲಿ. ಈವನ್ ಕೀ ತೊಗೊಂಡು ನೀವು ಅನ್ಲಾಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಕೀ ಇಟ್ಕೊಂಬಂದು ಕಾರ್ ಆಟೋಮೆಟಿಕಾಗಿ ಡಿಟೆಕ್ಟ್ ಮಾಡಿ ಅನ್ಲಾಕ್ ಮಾಡುತ್ತೆ. ಕೀ ತೊಗೊಂಡು ನೀವು ಆಚೆ ಹೋದ್ರೂ ಸಾಕು, ಆಟೋಮೆಟಿಕಾಗಿ ಕಾರ್ ಲಾಕ್ ಮಾಡ್ಕೊಳ್ಳುತ್ತೆ. ಸೊ ಇಂಜಿನ್ ಸ್ಟಾರ್ಟ್ ಬಟನ್ ಇಲ್ಲದಿದ್ರು ಹೆಂಗೂರು ಡ್ರೈವ್ ಮಾಡುತ್ತೆ ಈ ಕಾರು ಅಂತ ಅನ್ಸುತ್ತೆ ನಿಮಗೆ. ಒಳಗೆ ಬನ್ನಿ, ಕೂತ್ಕೊಳ್ಳಿ, ಕ್ಲಚ್ನ ಪ್ರೆಸ್ ಮಾಡಿ ಡ್ರೈವ್ ಮೋಡ್ಗೆ ಹಾಕಿ ಆಟೋಮೆಟಿಕ್ಕಾಗಿ ಕಾರ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಸೆನ್ಸರ್ ಕೊಟ್ಟಿದ್ದಾರೆ ಸೀಟಲ್ಲಿ. ಸೊ ಡ್ರೈವರು ಬಂದು ಕೂತಿದ್ದಾರೆ ಅನ್ನೋದು ಗೊತ್ತಾಗತ್ತೆ, ಅದಕ್ಕೆ ಕಾರ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಾರ್ ಸ್ನೇಹಿತರೆ ಆ್ಯಕ್ಚುಲಿ. ಸೊ ತುಂಬ ಒಂಥರ ಯೂನಿಕ್ ಥಿಂಗ್ಸ್ ಕೊಟ್ಟಿದ್ದಾರೆ. BMW ಮರ್ಸಿಡೀಸ್ನವರು ಬೇರೆ ಬೇರೆ ಥರನೇ ಟೆಕ್ನಾಲಜಿ ಅಥವಾ ಫೀಚರ್ಸ್ಗಳನ್ನ ಕೊಡ್ತಾರೆ. ಬಟ್ ವೋಲ್ವೋನವರು ನೆಕ್ಸ್ಟ್ ಲೆವೆಲ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನೇ ಕೊಟ್ಟಿಲ್ಲ ನೋಡಿ. ಸೊ ಎಸ್. ಆ್ಯಂಡ್ ಇಲ್ಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ಗಳು ಬರುತ್ತೆ, ಲೈಕ್ ಟ್ರ್ಯಾಕ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಅದಕ್ಕೆ ಕೊಟ್ಟಿರೋಂಥದ್ದು. ಆ್ಯಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ 2. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ, 2 ಕಪ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕು ಸ್ನೇಹಿತರೆ. ಈ ಗೇರ್ ಬಗ್ಗೆ ಯುನೀಕ್ ಥಿಂಗ್ ಇದೆ ಅಂತ ಹೇಳಿದೆ. ಸೊ 2 ಮೋಟ್ರ್ ಬರುತ್ತೆ ಅಂತ ಹೇಳಿದೆ ನಿಮಗೆ. ಫ್ರಂಟ್ ಆಕ್ಸಿಲ್ 1 ಮೋಟ್ರ್ ಕನೆಕ್ಟ್ ಆಗಿದೆ, ರಿಯರ್ ಆಕ್ಸಿಲ್ಗೆ ಇನ್ನೊಂದು ಮೋಟ್ರ್ ಕನೆಕ್ಟ್ ಆಗಿದೆ. ಆ 2 ಮೋಟ್ರನ್ನು ಡ್ರೈವ್ ಮಾಡೋದು ಸಿಂಗಲ್ ಸ್ಪೀಡ್ ಗೇರ್ ಸ್ನೇಹಿತರೆ. ಆ್ಯಂಡ್ ಇದು ಬಂದು ಶಿಫ್ಟ್ ಬೈ ವೈರ್ ಟೆಕ್ನಾಲಜಿ ಕೊಟ್ಟಿರೋದು ಸ್ನೇಹಿತರೆ. ಅಂದರೆ ನೀವು ಸೂಪರ್ ಬೈಕ್ಸಲ್ಲಿ ಏನೊಂದು ರೈಡ್ ಬೈ ವೈರ್ ಟೆಕ್ನಾಲಜಿ ಅಂತ ನೋಡ್ತೀರಾ, ಅದೇ ಥರ ಶಿಫ್ಟ್ ಬೈ ವೈರ್ ಟೆಕ್ನಾಲಜಿ ಅಂತ. ಅಂದರೆ ಈ ಗೇರ್ ಲಿವರ್ ಏನಿದೆ ಮತ್ತು ಒಳಗಡೆ ಇರುವಂಥ ಆಟೋಮೆಟಿಕ್ ಗೇರ್ ಬಾಕ್ಸ್ ಎರಡಕ್ಕೂ ಮೆಕ್ಯಾನಿಕಲ್ ಕನೆಕ್ಷನ್ಸ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್. ಅಂದರೆ ಬೇಸಿಕ್ಲಿ ಸೆನ್ಸರ್ಸ್ ಇರುತ್ತೆ, ಅದ್ರ ಥ್ರೂ ಇದು ವರ್ಕ್ ಆಗುವಂಥದ್ದು. ಸಿಂಗಲ್ ಸ್ಪೀಡ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ರಿಲೆಂಟ್ಲೆಸ್ ಪವರ್ ಇರುತ್ತೆ ಆ್ಯಂಡ್ ಸ್ಮೂತ್ ಆಕ್ಸಿಲರೇಷನ್ ಇರುತ್ತೆ. ಎಲ್ಲೂ ಒಂಥರ ಜರ್ಕ್ ಫೀಲ್ ಇರಲ್ಲ. ಆ್ಯಂಡ್ ಈ ಗೇರ್ನ ಆಪ್ರೇಟ್ ಮಾಡೋಕ್ಕೂ ಸಖತ್ ಸ್ಮೂತ್ ಅನಿಸುತ್ತೆ, ಬಿಕಾಸ್ ಮೆಕ್ಯಾನಿಕಲ್ ಇರಲ್ವಲ್ಲ. ಸೊ ಹಾಗಾಗಿನೇ ಸಖತ್ ಸ್ಮೂತ್ ಅಂತ ಅನಿಸುತ್ತೆ. ಆ್ಯಂಡ್ ಪಾರ್ಕ್ ಮಾಡೋಕ್ಕೆ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಡಸ್ಟ್ಬಿನ್ ಥರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೋಡ್ಬೋದು. ಇಲ್ಲಿ ಏನಾದ್ರು ನಿಮ್ಮದು ಸ್ಟಫ್ಸ್ ಇತ್ತು ಅಂತಂದರೆ ಸೊ ದಟ್ ಯು ಕ್ಯಾನ್ ಕ್ಲೋಸ್ ಇಟ್ ಅಪ್. ಆ್ಯಂಡ್ ಇಲ್ಲಿ ಗ್ಲೋ ಬಾಕ್ಸಿಗೆ ಬಂದರೆ ಸ್ಲೈಡಬಲ್ ಕೊಟ್ಟಿಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಹೆವಿ ಇದೆ. ಆ್ಯಂಡ್ ಫ್ರೇಮ್ಲೆಸ್ IRVM ಕೊಟ್ಟಿದ್ದಾರೆ, ಅಂದರೆ ಇನ್ಸೈಡ್ ರೇರ್ ವ್ಯೂ ಮಿರರ್. ಆ್ಯಂಡ್ ಈ ಕಡೆ ಇದರಲ್ಲಿ ಲೈಟ್ ಇದೆ ಆ್ಯಂಡ್ ಮಿರರ್ ಕೂಡ ಇದೆ. ಈವನ್ ಈ ಕಡೆ ಕೂಡ ಲೈಟ್ ವಿತ್ ಮಿರರ್ ಇದೆ. ಟಚ್ ಸೆನ್ಸಿಟಿವ್ ಲೈಟ್ ಅಂತ ಹೇಳಿದ್ನಲ್ಲ ನೋಡಿ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ಅನ್ನೋದು. ಎಸ್. ಆ್ಯಂಡ್ ಈ ಕಡೆ SOS ಬಟನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕಿಗೆ ಡೆಡಿಕೇಟೆಡ್ ಕೊಟ್ಟಿದ್ದಾರೆ ನೋಡಿ ಬಟನ್ಗಳು, ಕೋ ಡ್ರೈವರ್ ಸೈಡು. ಸೊ ದಟ್ ಸೂಪರ್ ಕೂಲ್ ಅಂತ ಹೇಳ್ಬೋದು. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಲೈಟ್ ಇದೆ, ಇಟ್ಸ್ ಅ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್, ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಸಫಿಷಿಯೆಂಟು. ಆ್ಯಂಡ್ ಇಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ ಗುರು. ಆ್ಯಂಡ್ ಸ್ಟೇರಿಂಗಿಗೆ ಲೆದರ್ ರ್ಯಾಪ್ ಎಲ್ಲ ಕೊಟ್ಟಿದ್ದಾರೆ, ಫ್ಲಾಟ್ ಬಾಟಮ್ ಕೊಟ್ಟಿಲ್ಲ. ಬಟ್ ಇಲ್ಲೆಲ್ಲ ಹೆವಿ ಮೆಟಲ್ ಫಿನಿಶ್ ಯೂಸ್ ಮಾಡಿರೋದು ಪ್ರೀಮಿಯಮ್ ಅನ್ಸುತ್ತೆ ಸ್ನೇಹಿತರೆ. ರೀಸೈಕಲ್ಡ್ ಮೆಟೀರಿಯಲ್ಸಿಂದ ಇಂಟೀರಿಯರ್ಸ್ ಮಾಡಿ ಎಷ್ಟು ಇಕೋ ಫ್ರೆಂಡ್ಲಿ ಅಂತ ತೋರಿಸಿದ ಮಾತ್ರ ಅಲ್ಲ, ಇನ್ಸ್ಟೆಡ್ ನೀವೊಂದು ವೋಲ್ವೋ ಕಾರ್ ತೊಗೊಂಡಾಗ ಒಂದು ಸಸಿನ ಕೂಡ ನೆಡ್ತಾರೆ ವೋಲ್ವೋನವರು. ಸೊ ಎಷ್ಟು ವೋಲ್ವೋ ಕಾರ್ ಸೆಲ್ ಆಗುತ್ತೋ ಅಷ್ಟು ಸಸಿಗಳನ್ನ ನೆಡ್ತಾರವರು. ಸೊ ಎವ್ರಿ ವೋಲ್ವೋ ಕಸ್ಟಮರ್ ಕ್ಯಾನ್ ಬಿ ಪ್ರೌಡ್ ಫಾರ್ ಬೈಯಿಂಗ್ ಅ ವೋಲ್ವೋ ಕಾರ್ ಗೈಸ್. ಕಮಿಂಗ್ ಟು ದ ಸೇಫ್ಟಿ ಫೀಚರ್ಸ್ ಆಫ್ ದ ವೋಲ್ವೋ C40 ರೀಚಾರ್ಜ್, ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಸೇಫ್ಟಿ ಫೀಚರ್ಸ್ ತುಂಬ ಅಂದರೆ ತುಂಬ ಲೋಡ್ ಮಾಡಿಲ್ಲ, ಬಟ್ ಇಟ್ಸ್ ಆಲ್ ಅಬೌಟ್ ಬಾಡಿ ಕೇಜು. ವೋಲ್ವೋನವರು ಯಾವ ಲೆವೆಲಿಗೆ ಕಾನ್ಫಿಡೆನ್ಸ್ ಇದೆ ಅಂತಂದರೆ ಸೇಫ್ಟಿ ಬಗ್ಗೆ ಅವರಿಗೆ ಲಿಟ್ರಲಿ ರಿವೀಲ್ ದ ಬಾಡಿ ಕೇಜ್ ಎಲ್ಲಿ ಸ್ಟ್ರೆಂತ್ ಆ್ಯಂಡ್ ಅಪ್ ಮಾಡಿದ್ದೀವಿ ಅಂತ. ಸೊ ವೋಲ್ವೋ ಎಕ್ಸಾಕ್ಟ್ಲಿ ಸ್ನೋಸ್ ಆಕ್ಸಿಡೆಂಟ್ ಆದಾಗ ಇಂಪ್ಯಾಕ್ಟ್ ಪಾಯಿಂಟ್ಸ್ ಎಲ್ಲಿರುತ್ತೆ ಅಂತ ಅನ್ನೋದು. ಸೊ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ನೇ ತುಂಬ ಅಂದರೆ ತುಂಬ ಸ್ಟ್ರೆಂತ್ ಅಪ್ ಮಾಡಿರ್ತಾರೆ. ಬೇಸಿಕ್ಲಿ ಅಲ್ಟ್ರಾ ಹೈ ಸ್ಟೈಲ್ ಸ್ಟೀಲ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡಿರ್ತೀವಿ. B ಪಿಲ್ಲರ್ ಆಗಿರ್ಬೋದು, A ಪಿಲ್ಲರ್ ಆಗಿರ್ಬೋದು, ಅಥವಾ ಈ ಸೈಡಲ್ಲಿ ಆಗಿರ್ಬೋದು, ಲೈಕ್ ಸೈಡ್ ಇಂಪ್ಯಾಕ್ಟ್ ಆದಾಗ ಅದನ್ನು ತೊಗೊಳಕ್ಕಾಗಿರ್ಬೋದು. ಆ್ಯಂಡ್ ಫ್ರಂಟಿನ ಇಂಪ್ಯಾಕ್ಟ್ ಆದಾಗಲೂ ಫಸ್ಟು A ಪಿಲ್ಲರೇ ತೊಗೊಳ್ಳೋವಂಥದ್ದು. ಸೊ ಅದನ್ನು ಕೂಡ ಸ್ಟ್ರೆಂತ್ ಆ್ಯಂಡ್ ಅಪ್ ಮಾಡಿರ್ತಾರೆ. ಆ್ಯಂಡ್ ಹಿಂದ್ಗಡೆನೂ ಆ್ಯಕ್ಚುಲಿ ಸ್ಟ್ರೆಂತ್ ಆ್ಯಂಡ್ ಅಪ್ ಮಾಡಿರ್ತಾರೆ. ಸೊ ವೋಲ್ವೋ ಎಕ್ಸಾಕ್ಟ್ಲಿ ನೋಸ್ ಎಲ್ಲೆಲ್ಲಿ ಸ್ಟ್ರೆಂತ್ ಆ್ಯಂಡ್ ಅಪ್ ಮಾಡಿದ್ರೆ ಒಳಗಡೆ ಪ್ಯಾಸೆಂಜರ್ಸು ಸೇಫ್ ಆಗಿರ್ತಾರೆ ಅಂತ. ಬಿಕಾಸ್ ವೋಲ್ವೋಸ್ ಮೋಟಿವ್ ಈಸ್ ಆಲ್ ಅಬೌಟ್ ದ ಸೇಫ್ಟಿ. ಮೇಜರ್ ಆಸ್ಪೆಕ್ಟೇ ಅದು ಅವ್ರದ್ದು ಸೇಫ್ಟಿ. ಸೊ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ರೆಡಿ ಯೂರೋ NCAP-ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಸಿಕ್ಕಿದೆ ಇದಕ್ಕೆ. ಇಟ್ಸ್ ನಾಟ್ ಅ ಬಿಗ್ ಕನ್ಸರ್ನ್ ಅಬೌಟ್ ದ ಸೇಫ್ಟಿ ಸ್ನೇಹಿತರೆ ವೋಲ್ವೋಲಿ. ಒಳಗೆ ಕೂತ್ರಿ ಅಂತಂದರೆ ಹೊರಗಡೆಗಿನ ಆ್ಯಕ್ಚುಲಿ ವೋಲ್ವೋ ಕಾರಲ್ಲಿ ಒಳಗಡೆ ಸೇಫ್ಟಿ ಆಗಿರ್ತೀರಾ. ಸೊ ಅಷ್ಟು ಸೇಫರ್ ಕಾರ್ ಆ್ಯಕ್ಚುಲಿ. ಸೊ ನೆಕ್ಸ್ಟು ಡ್ರೈವಿಂಗ್ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಕಾರ್ ಆಲ್ರೆಡಿ ನಾನು ಡ್ರೈವ್ಗೆ ಹಾಕಿದ್ದೀನಿ. ಆ್ಯಂಡ್ ಪೆಡಲ್ ಬಿಟ್ಟ ತಕ್ಷಣ ಎಷ್ಟು ಮೂವ್ ಆಗುತ್ತೆ ನೋಡೋಣ. ಆ್ಯಕ್ಚುಲಿ ಈ ಥರ ಮೂವ್ ಆಗ್ತಾಯಿದೆ. ಸೊ ಹಾಫ್ಗೆ ಕ್ಯಾಲಿಬ್ರೇಷನ್ ಮಾಡಿದ್ದಾರೆ ಸ್ನೇಹಿತರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ತುಂಬ ಬಿಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸ್ಟಾಪ್ ಗೋ ಟ್ರಾಫಿಕಲ್ಲೆಲ್ಲ ತುಂಬ ಆರಾಮು. ಸೊ ಎಷ್ಟು ಸೈಲೆಂಟ್ ಇದೆ ಕ್ಯಾಬಿನ್ ಒಳಗಡೆ ಅಂತ ನೀವು ವೆರಿ ಸೈಲೆಂಟ್ ಕ್ಯಾಬಿನ್. ಸೊ ಇಲ್ಲಿಂದನೇ ಒಂದು ಸ್ಟ್ರೆಚ್ ಸಿಕ್ಕಿದೆ, ಹಿಂದ್ಗಡೆ ಕೂಡ ಯಾರೂ ಇಲ್ಲ. ಲೆಟ್ಸ್ ಲಾಂಚ್ ದಿಸ್ ಕಾರ್. ಓ ಮೈ
ಮೈ ಗಾಡ್ ಗೈಸ್, ನೋಡಿದ್ರಾ ಸ್ಟೀಪ್ ಇತ್ತು ರೋಡ್, ಆದ್ರೂ ಫುಲ್ ಹೆಂಗ್ ಕೊಡ್ತು ಅಂತ ಅಂದ್ರೆ ಮೈ ಗುಡ್ನೆಸ್, ಪೂರ್ತಿ ಸೀಟಿಗೆ ಕಚ್ಕೊಂಡ್ಬಿಟ್ಟೆ ನಾನು ಹೋಗಿ. ನನ್ನ ಬಾಡಿಗೂ ಸೀಟ್ಗೂ ಯಾವ ಗ್ಯಾಪು ಇಲ್ಲ ಗೈಸ್, ಅಷ್ಟು ನೀಟಾಗಿ ಕಚ್ಚಿಸ್ತು ಈ ಕಾರು. ಫುಲ್ ಮಾತ್ರ ಸೈಕ್ ಆಗಿದೆ, ಒಳ್ಳೆ ಸೂಪರ್ ಕಾರ್ ಓಡಿಸ್ತಕ್ಕೆ ಫೀಲ್ ಬಂತು. ಲೈಕ್ AMG EQS ಆಗಿರ್ಬೋದು, ಅಥವಾ ಪೋರ್ಷಾ ಟೈಕಾನ್ ಆಗಿರ್ಬೋದು, ಅಥವಾ ಆಡಿ e-tron GT ಆಗಿರ್ಬೋದು, ಆ ಪರ್ಫಾರ್ಮೆನ್ಸ್ ನೋಡಿದೆ ಸ್ನೇಹಿತರೆ. ಹೆಂಗ್ ಲಾಂಚ್ ಆಯ್ತು ಈ ಕಾರ್ ಅಂದ್ರೆ ಮೈ ಗುಡ್ನೆಸ್. ಈ ಕಾರ್ ಬಂದು ಓಡಿಸಿ ನೀವು ಯುಟರ್ನ್ ಈ ಕಾರ್ ಬಂದು ಓಡಿಸಿ ನೀವು ಪಕ್ಕ ಫಿದಾ ಆಗೇ ಆಗ್ತೀರಾ ನೀವು. ಲಿಟ್ರಲಿ ಪರ್ಫಾರ್ಮೆನ್ಸ್ಗೆ ಕಾಸು ಗುರು, ಏನು ಬೇಡ ಗೈಸ್, ಪರ್ಫಾರ್ಮೆನ್ಸ್ಗೆ ಕಾಸು. ವೋಲ್ವೋಲಿ ಸೇಫ್ಟಿ ಆ್ಯಂಡ್ ಪರ್ಫಾರ್ಮೆನ್ಸ್. ಸಾಮಾನ್ಯವಾಗಿ ಯಾವುದೇ ಕಾರಲ್ಲಿ ಪರ್ಫಾರ್ಮೆನ್ಸು ಮತ್ತು ಸೇಫ್ಟಿ ತುಂಬ ರೇರ್ ಕಾಂಬಿನೇಷನ್ ನೋಡುವಂಥದ್ದು. ಬಟ್ ವೋಲ್ವೋ ಈ C40 ರೀಚಾರ್ಜಲ್ಲಿ ಸೊ ಯು ಕ್ಯಾನ್ ಸಿ ದಟ್ ಪರ್ಫಾರ್ಮೆನ್ಸ್ ಸ್ನೇಹಿತರೆ. ಲಿಟ್ರಲಿ ರಾಕೆಟ್ ಲಾಂಚ್ ಥರ ಫೀಲ್ ಆಯಿತು ಮಾತ್ರ. ಇನ್ನು ಒಂದ್ಸಲ ಲಾಂಚ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ, ಬಟ್ ಸ್ಟ್ರೆಚ್ ಸಿಗಲಿ. ಸೊ ಯಾಕೆ ಇಷ್ಟೊಂದು ಈ ಕಾರ್ ಕೇಪಬಲ್ ಸ್ನೇಹಿತರೆ? ಈ ಕಾರ್ನ ಪವರ್ ಅಪ್ ಮಾಡ್ತಾ ಇರೋದು 78 ಕಿಲೋವಾಟ್ ಲಿಥಿಯಂ ಆ್ಯಂಡ್ ಬ್ಯಾಟ್ರಿ. ಆ್ಯಂಡ್ ಈ ಬ್ಯಾಟ್ರಿ 408 ಹಾರ್ಸ್ ಪವರ್ ಮತ್ತು 660 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಬ್ಯಾಟ್ರಿ ಪ್ಯಾಕು. ಆ್ಯಂಡ್ ಬರೀ ಫ್ರಂಟ್ ವೀಲ್ ಡ್ರೈವ್ ಅಲ್ಲ, ಇದು ಆಲ್ ವೀಲ್ ಡ್ರೈವ್ ಆ್ಯಕ್ಚುಲಿ. ಹಾಗಾಗಿನೇ ಇಷ್ಟೊಂದು ಪರ್ಫಾರ್ಮೆನ್ಸ್ ಇರೋವಂಥದ್ದು. ಇನ್ನೊಂದ್ಸಲ ಲಾಂಚ್ ಮಾಡೋಣ ತಡೀರಿ. ಹಿಂದ್ಗಡೆ ಯಾವುದಾದ್ರೂ ಗಾಡಿ ಬರ್ತಾ ಇದೆ, ಸ್ಪೀಡಲ್ಲೇ ಹಂಗೆ ನೀವು ಥ್ರಾಟಲ್ ಮಾಡಿ. ಹೌದಾ? ಒಂದ್ಸಲ ಮಾಡಿ ನೋಡ್ಬಿಡ್ತೀನಿ ತಡೀರಿ. ಇದೊಂದು ಕಾರ್ ಪಾಸ್ ಆಗಲಿ. ಓಕೆ, ಹಿಂದ್ಗಡೆ ಒಂದು ಸ್ಕೂಟ್ರ್ ಇದೆ ಗೈಸ್, ಪಾಸ್ ಆಗಲಿ. ಐ ಜಸ್ಟ್ ವಾಂಟ್ ಟು ಫೀಲ್ ಇಟ್. ಲಿಟ್ರಲಿ 50, 60, 80, 100. ಅಮೇಝಿಂಗ್ ಗೈಸ್, ಅಮೇಝಿಂಗ್. ಸೀರಿಯಸ್ಲಿ ಇಟ್ಸ್ ಟೂ ಅಮೇಝಿಂಗ್. ನನಗೆ ಎಷ್ಟು ಶಾಕಿಂಗ್ ಅಂತಂದ್ರೆ, ಗಾಡಿ ಪರ್ಫಾರ್ಮೆನ್ಸ್ ಎಷ್ಟು ಮುಖ್ಯನೋ, ಗಾಡಿ ಬ್ರೇಕಿಂಗ್ ಆಗಿರ್ಬೋದು ಮತ್ತೆ ಕಂಟ್ರೋಲಿಂಗ್ ಆಸ್ಪೆಕ್ಟ್ ಆಗಿರ್ಬೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಡ್ರೈವರ್ ಕೇಪಬಿಲಿಟಿ ಒಂದು ತೂಕ ಆದರೆ ಕಾರ್ ತೂಕ ಇನ್ನೊಂದು ಲೆವೆಲ್ ಇರುತ್ತೆ ಸ್ನೇಹಿತರೆ. ಸೊ ಎಷ್ಟು ಪರ್ಫಾರ್ಮೆನ್ಸ್ ಇದೆಯೋ ಇದು ಅಷ್ಟೇ ಚೆನ್ನಾಗಿ ಇದ್ರದ್ದು ಹ್ಯಾಂಡ್ಲಿಂಗ್ ಆಗಿರ್ಬೋದು ಅಥವಾ ಇದ್ರ ಚಾಸಿಸ್ ಬ್ಯಾಲೆನ್ಸ್ ಆಗಿರ್ಬೋದು. ಲಿಟ್ರಲಿ ದಿಸ್ ಈಸ್ ಅಮೇಝಿಂಗ್ ಗೈಸ್. ಸೀರಿಯಸ್ಲಿ ಸಖತ್ ಇಂಪ್ರೆಸ್ ಮಾಡ್ತು ಮಾತ್ರ. 0 RPM ಇಂದನೇ ಇದು ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸಲೇಟರ್ ಕೊಟ್ಟ ತಕ್ಷಣ ಪುಷ್ ಬ್ಯಾಕ್ ಕೊಡುತ್ತೆ ನಿಮಗೆ. ಸೊ ಸಿಟಿ ಆನ್ ಗೋ ಟ್ರಾಫಿಕಲ್ಲಿ ಮಾತ್ರ ತುಂಬ ಹುಷಾರಾಗಿರ್ಬೇಕು ನೀವು. ಬಟ್ ವೋಲ್ವೋನವರು ಏನು ಒಂದು ಕೆಲಸ ಮಾಡಿದ್ದಾರೆ ಅಂತಂದರೆ, ನನಗೆ ಫೀಲ್ ಆಗ್ತಾ ಇರೋದು ಆಕ್ಸಿಲರೇಟರ್ ಪೆಡಲ್ನ ತುಂಬ ಶಾರ್ಪಾಗಿ ಕ್ಯಾಲಿಬ್ರೇಟ್ ಮಾಡಿಲ್ಲ. ಬಿಕಾಸ್ ಇಷ್ಟೊಂದು ಪವರ್ಫುಲ್ ಕಾರ್ಗೆ ಅಷ್ಟೊಂದು ಶಾರ್ಪಾಗಿ ಕ್ಯಾಲಿಬ್ರೇಟ್ ಮಾಡಿದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನೀವು ಸ್ವಲ್ಪ ತುಳಿದ ತಕ್ಷಣ ಮುಂದ್ಗಡೆ ಹೋಗಿರೋ ಕಾರ್ಗೆ ಹೋಗಿ ಟಚ್ ಮಾಡೋ ಪಾಸಿಬಿಲಿಟೀಸ್ ತುಂಬ ಇರುತ್ತೆ. ಸೊ ದಟ್ಸ್ ಒನ್ ಥಾಟ್ಫುಲ್ ಥಿಂಗ್ ಆ್ಯಕ್ಚುಲಿ ವೋಲ್ವೋನವರು ಮಾಡಿರೋದು. ಈವನ್ ಸ್ಟೇರಿಂಗ್ ಕೂಡ ಲೈಟ್ ಇಲ್ವೇ ಇಲ್ಲ ಸ್ನೇಹಿತರೆ. ಲೋಯರ್ ಸ್ಪೀಡ್ಸಲ್ಲಿ ನಿಮಗೆ ಲೈಟ್ ಫೀಲ್ ಆಗ್ಬೋದು, ಬಟ್ ಹೈಯರ್ ಸ್ಪೀಡ್ಸಲ್ಲಿ ಹೋಗ್ತಾ ಹೋಗ್ತಾ ಪೋಸ್ಟ್ 60 ಮಾತ್ರ ಫುಲ್ ಟೈಟ್ ಆಗಿಬಿಡುತ್ತೆ. ಸ್ಟೇರಿಂಗ್ ಫೀಲ್ ಫಾರ್ಮ್ ಅನ್ನೋ ಆಪ್ಷನ್ ಕೂಡ ಇದೆ. ಓಕೆ ನೋಡಿ ಗೈಸ್, ಇಲ್ಲಿ ಸ್ಟೇರಿಂಗ್ ಫೀಲ್ ಫಾರ್ಮ್ ಅನ್ನೋ ಆಪ್ಷನ್ ಕೂಡ ಇದೆ. ಸೊ ದಟ್ ನೀವು ಸ್ಟೇರಿಂಗ್ ಫಾರ್ಮ್ ಇಡಬೇಕು ಅಂತಂದ್ರೆ ಯು ಕ್ಯಾನ್ ಡೂ ದಟ್. ಬಟ್ ಸಿಟಿ ರೈಡ್ಸ್ ಅಲ್ಲೇ ಮಾತ್ರ ಇದ್ದೀರಾ ಅಂತಂದ್ರೆ ನೀವು ಇದನ್ನ ಆಫ್ ಮಾಡ್ಕೊಳ್ಳಿ. ಸಿಟಿಲಿ ಡ್ರೈವ್ ಆಗ್ತೀನಿ. ಓಕೆ, ಥ್ರಾಟಲ್ ಬಿಡಿ. ಓಕೆ ನೋಡಿ, ರೀಜನ್ ಗೈಸ್, ಇದು ರೀಜನ್ ಆ್ಯಕ್ಚುಲಿ ಲಿಟ್ರಲಿ ಸ್ಟಾಪಿಗೆ ಬಂತು ಗೈಸ್, ಲಿಟ್ರಲಿ ಸ್ಟಾಪಿಗೆ ಬಂತು ಗಾಡಿ. ಸೊ ನೋಡಿ ಗೈಸ್, ಲಿಟ್ರಲಿ ಸ್ಟಾಪಿಗೆ ಬರ್ತಾ ಇದೆ ಗಾಡಿ. ದಿಸ್ ಈಸ್ ಸಿಂಗಲ್ ಪೆಡಲ್ ಡ್ರೈವಿಂಗ್ ಸ್ನೇಹಿತರೆ. ಸಿಂಗಲ್ ಪೆಡಲ್ ಡ್ರೈವಿಂಗ್ ಅಂದರೆ ಬರೀ ಸ್ಲೋ ಆಗಿ 7-8 ಕಿಲೋಮೀಟರ್ಸ್ ಕ್ರಾಲ್ ಆಗೋದಲ್ಲ, ಬಿಟ್ಟ ತಕ್ಷಣ ಬಂದು ಟಕ್ಕನ್ ನಿಲ್ಬೇಕು ಗಾಡಿ. ದಟ್ಸ್ ಒನ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ರೀಜನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಬ್ಯಾಟ್ರಿ ತುಂಬ ಫಾಸ್ಟಾಗಿ ರೀಚಾರ್ಜ್ ಆಗಬೇಕು. ಸೊ ಆ ಲೆವೆಲ್ಗೆ ಆ್ಯಕ್ಚುಲಿ ರೀಜನ್ ಕೊಟ್ಟಿರೋವಂಥದ್ದು. ಸ್ಟೇರಿಂಗ್ದು ರಿಟರ್ನಬಿಲಿಟಿ ಯಾವ ಥರ ಇದೆ ನೋಡೋಣ ಗೈಸ್. ಸೊ ಟರ್ನಿಂಗ್ ರೇಡಿಯಸ್ಸು ಸ್ವಲ್ಪ ಇದೆ ಆ್ಯಕ್ಚುಲಿ, ಬಟ್ ನೋಡಿ ಗೈಸ್, ಇದು ಸ್ಟೇರಿಂಗ್ ರಿಟರ್ನಬಿಲಿಟಿ ನಾನು ಹೇಳಿದ್ದು. ಪರ್ಫಾರ್ಮೆನ್ಸ್ ಇಸ್ ಟೂ ಬ್ರಿಸ್ಕ್ ಗೈಸ್. ಹಾಫ್ ಪೆಡಲ್ ಅಷ್ಟೇ ನಾನು ಕೊಟ್ಟಿದ್ದು. ಲಿಟ್ರಲಿ 4-5 ಸೆಕೆಂಡ್ಸ್ಗೆ 80 ಬಂದ್ಬಿಡುತ್ತೆ ಆ್ಯಕ್ಚುಲಿ ಕಾರು. ಸೊ ದಟ್ಸ್ ದ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ಸಿಟಿಗೆ ಅಲ್ವೇ ಇಲ್ಲ ಗೈಸ್ ಗಾಡಿ ಇದು, ನಿಜವಾಗ್ಲೂ ಹೇಳ್ತೀನಿ. ಬಿಕಾಸ್ ತುಂಬ ಬ್ರಿಸ್ಕ್ ಆಗಿದೆ ಪರ್ಫಾರ್ಮೆನ್ಸು. ಈವನ್ ಡ್ರೈವ್ ಮೋಡ್ಸ್ ಕೂಡ ಇಲ್ಲ ಈ ಕಾರಲ್ಲಿ. ಸೊ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಈ ಕಾರಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ಆಕ್ಟಿವೇಟ್ ಆಗುತ್ತೆ. ನೀವು ಬ್ರೇಕ್ ಬಿಟ್ಟರು ಆ್ಯಕ್ಚುಲಿ ಅದು ಮುಂದಕ್ಕೆ ಹೋಗೋದಾಗಲಿ ಅಥವಾ ಹಿಂದಕ್ಕೆ ಹೋಗೋದಾಗಲಿ ಆಗಲ್ಲ. ಆಕ್ಸಿಲೇಟರ್ ಪೆಡಲ್ ಕೊಟ್ಟರೆ ಮಾತ್ರ ಬರೋವಂಥದ್ದು. ಆ್ಯಂಡ್ ಸಸ್ಪೆನ್ಷನಿಗೆ ಬರಬೇಕು ಅಂದರೆ ಆ್ಯಕ್ಚುಲಿ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ಸ್ನೇಹಿತರೆ. ಲೈಕ್ ತುಂಬ ಬ್ಯಾಡ್ ಪಾಟೋಲ್ಸ್ಗಳು ಸ್ವಲ್ಪ ನಿಮಗೆ ಫೀಲ್ ಆಗೇ ಆಗುತ್ತೆ. ಐ ಡೋಂಟ್ ಡಿನೈ ದಟ್. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸ್ಟೆಬಿಲಿಟಿಗೆ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ ಅದು ಸಸ್ಪೆನ್ಷನ್ ಸೆಟಪ್ ಮಾಡಿರೋವಂಥದ್ದು. ಈವನ್ ಹಿಂದ್ಗಡೆ ಕೊಟ್ಟಿರುವಂತಹ ಸ್ಪಾಯ್ಲರ್ ಕೂಡ ಡೌನ್ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ, ಅದು ಕೂಡ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಸಸ್ಪೆನ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. 180 ಕಿಲೋಮೀಟರ್ ಟಾಪ್ ಸ್ಪೀಡಲ್ಲಿ ನೀವು ಹೋಗ್ತಾ ಇದ್ರು ಕೂಡ ಲಿಟ್ರಲಿ ನಿಮ್ಗೆ ಒಂಚೂರು ಹೆದರಿಕೆ ಆಗಲ್ಲ. ದಟ್ಸ್ ದ ಸ್ಟೆಬಿಲಿಟಿ ಆಫ್ ದಿಸ್ ಕಾರ್ ಗೈಸ್. ಆ್ಯಂಡ್ ಯಾಕೆ ಈ ಕಾರ್ ಇಷ್ಟೊಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಹೇಳ್ತಿದ್ದೆ ಆ್ಯಕ್ಚುಲಿ ಲಾಂಚ್ ಮಾಡ್ದೆ ಮರ್ತು ಹೋಗ್ಬಿಟ್ಟೆ.
ಬಿಕಾಸ್ ಈ ಕಾರಲ್ಲಿ 4 ವೀಲ್ ಡ್ರೈವ್ ಇದೆ ಸ್ನೇಹಿತರೆ. ಆ್ಯಂಡ್ ಫ್ರಂಟ್ ಆಕ್ಸಲ್ಗೆ ಒಂದು ಮೋಟರ್ ಕನೆಕ್ಟ್ ಮಾಡಿದ್ದಾರೆ ಆ್ಯಂಡ್ ರಿಯರ್ ಆಕ್ಸಲ್ಗೆ ಇನ್ನೊಂದು ಮೋಟರ್ ಕನೆಕ್ಟ್ ಮಾಡಿದ್ದಾರೆ. ಈ ತರ ಇದ್ದಾಗ ಆಯಾ ವೀಲ್ಸ್ಗೆ ಆಯಾ ಮೋಟರ್ಗಳು ಪವರ್ ಅಪ್ ಮಾಡ್ತಾ ಇರುತ್ತೆ. ಡಸಂಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ಪವರ್ ಅಪ್ ಈಚ್ ಅಂಡ್ ಎವ್ರಿ ವೀಲ್. ರೆಸ್ಪಾನ್ಸಿಬಿಲಿಟೀಸ್ ಡಿವೈಡ್ ಆಗಿದ್ದಾಗ ದೇ ಲಾಂಚ್ ಲೈಕ್ ಎನಿಥಿಂಗ್ ಸ್ನೇಹಿತರೆ. ಟ್ರಾಕ್ಷನ್ ಲೆವೆಲ್ಸ್ ಮತ್ತೆ ಗ್ರಿಪ್ ಲೆವೆಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅಂಡ್ ಗ್ರಿಪ್ ಲೆವೆಲ್ಸ್ ಕೂಡ ಯಾಕೆ ಇಷ್ಟು ಚೆನ್ನಾಗಿರೋದು ಅಂತಂದ್ರೆ ಸ್ಟ್ಯಾಗರ್ ಟೈರ್ ಸೆಟಪ್ ಕೊಟ್ಟಿರುವಂತದ್ದು ಇದರಲ್ಲಿ. ಅಂದ್ರೆ ರಿಯರ್ ಟೈರ್ ದೊಡ್ಡದಿರುತ್ತೆ ಅಂಡ್ ಮುಂದ್ಗಡೆದು ಸಣ್ಣ ಇರುತ್ತೆ. ಇಟ್ಸ್ ಜಸ್ಟ್ ಬಿಕಾಸ್ ಮ್ಯಾಕ್ಸಿಮಮ್ ಪವರ್ ಡೆಲಿವರಿ ಅಂದ್ರೆ 60% ಆಫ್ ದಿ ಪವರ್ ರಿಯರ್ ವೀಲ್ಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿನೇ ಸೊ ಯಾವುದೇ ಕಾರಣಕ್ಕೂ ರಿಯರ್ ವೀಲ್ಗೆ ಅಷ್ಟೊಂದು ಪವರ್ ಹೋಗ್ತಾ ಇದ್ರು ಕೂಡ ಫ್ರಂಟ್ ವೀಲ್ ಟ್ರಾಕ್ಷನ್ ಕಳ್ಕೊಳ್ಳಲ್ಲ. ಇಟ್ಸ್ ಬಿಕಾಸ್ ಆಫ್ ದ ಸ್ಟ್ಯಾಗರ್ ಟೈರ್ ಸೆಟಪ್ ಸ್ನೇಹಿತರೆ. ಸೊ ವೋಲ್ವೋನವರು ತುಂಬಾ ಡೀಟೇಲಿಂಗ್ ಮಾಡಿ ಪರ್ಫಾರ್ಮೆನ್ಸ್ಗಾಗಿರ್ಬೋದು ಏನೇನು ಬೇಕೋ ಎಲ್ಲನೂ ಕೂಡ ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ದಟ್ಸ್ ಒನ್ ಥಾಟ್ಫುಲ್ ಥಿಂಗ್ ಆ್ಯಕ್ಚುಲಿ. ಸೊ ಇವನ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಇವನ್ ಮಿರರಲ್ಲಿ ಅಲ್ಲಿ ಬರುತ್ತೆ. ಇಟ್ಸ್ ಆಲ್ ಅಬೌಟ್ ಪರ್ಫಾರ್ಮೆನ್ಸ್ ಸ್ನೇಹಿತರೆ. ಫೀಚರ್ಸ್ ಬಿಟ್ಟಾಗಿ ಗೈಸ್, ಫೀಚರ್ಸ್ ಯಾವನಿಗೆ ಬೇಕು ಪರ್ಫಾರ್ಮೆನ್ಸ್ ಇಸ್ ಚೆನ್ನಾಗಿದ್ದಾಗ. ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ ಗುರು, ಸೀರಿಯಸ್ಲಿ ಐಮ್ ಸೇಯಿಂಗ್ ಗೈಸ್. ನನಗೆ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆದರೆ ನನಗೆ ಫೀಚರ್ಸ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಕಾರಲ್ಲಿ ಕೂತಾಗ ನಾನು ಅಷ್ಟಾಗಿ ಫೀಚರ್ಸ್ಗಳು ಯೂಸ್ ಮಾಡೋ ಮಂಚನೇ ಅಲ್ಲ. ಆ್ಯಂಡ್ ಸ್ಟೆಬಿಲಿಟಿ ಕೂಡ ಏನಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿರೋದು ಅಂತಂದರೆ ಲೋ ಸೆಂಟರ್ ಆಫ್ ಗ್ರಾವಿಟಿ ಕೂಡ ತುಂಬ ಚೆನ್ನಾಗಿದೆ ಗೈಸ್ ಇದರಲ್ಲಿ. ಬಿಕಾಸ್ ಯಾವುದೇ ಒಂದು ಕಾರಲ್ಲಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಲೋ ಸೆಂಟರ್ ಆಫ್ ಗ್ರಾವಿಟಿ. ಸೊ ಇಟ್ ಪ್ಲೇಸ್ ಅ ವೈಟಲ್ ರೋಲ್. ನಾನು ಅದೇನು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕೋದ್ರೆ ವ್ಲಾಗು ತುಂಬ ಲೆಂತ್ ಆಗುತ್ತೆ. ಸೊ ಇನ್ನೊಂದು ವೀಡಿಯೋ ಯಾವ್ದಾದ್ರು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಇನ್ಸುಲೇಷನ್ ಲೆವೆಲ್ಸ್ ಈಸ್ ಫ್ಯಾಂಟಾಸ್ಟಿಕ್ ಇನ್ ದಿಸ್ ಕಾರ್ ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿ ಇನ್ಸುಲೇಟೆಡ್ ಮಾಡ್ಯಾರ ಕ್ಯಾಬಿನು. ಈವನ್ ವೈನಿಂಗ್ ಸೌಂಡ್ ಕೂಡ ಅಷ್ಟಾಗಿ ನಿಮಗೆ ಕೇಳಿಸಲ್ಲ. ಎಲೆಕ್ಟ್ರಿಕ್ ಕಾರಲ್ಲಿ ಇಟ್ಸ್ ಕ್ವೈಟ್ ಕಾಮನ್ ವೈನಿಂಗ್ ಸೌಂಡ್ ಕೇಳಿಸುವಂಥದ್ದು. ಬಟ್ ಇದರಲ್ಲಿ ಅದು ಕೂಡ ಕ್ಯಾಬಿನ್ ಒಳಗೆ ಕೇಳಿಸಬಾರ್ದು, ಆ ಲೆವೆಲಿಗೆ ಇನ್ಸುಲೇಟೆಡ್ ಮಾಡಿದ್ದಾರೆ. ಕಾರ್ ವಾರಂಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಬ್ಯಾಟ್ರಿಗೆ 8 years ಅಥವಾ 1,60,000 kilometer ವಾರಂಟಿ ಇರುವಂಥದ್ದು. ನೋಡಿ ನಿಮ್ಗೆ ಹೇಳಿದ್ನಲ್ಲ, ಬಂದು ನಿಂತೆ ಹಿಂದ್ಗಡೆ ಒಂದು ಗಾಡಿ ಬಂದು ನಿಂತ್ಕೋತು. ಅವ್ರು ಸ್ವಲ್ಪ ಕ್ಲೋಸ್ ಬೈ ಇದ್ದಾರೆ ಆ್ಯಕ್ಚುಲಿ ಹಿಂದ್ಗಡೆ ಇರೋರು. ಸೊ ಹಾಗಾಗಿನೇ ಪಟ್ಟನ್ ತಾನ ಆಯಿತು, ಇವಾಗ ಆಫ್ ಆಯಿತು ನೋಡಿ. ಸೊ ಯಾರು ಹತ್ರ ಬಂದಾಗ ಪಟ್ಟನ್ ತಾನ ಆಗಿಬಿಡುತ್ತೆ. ಇದೊಂದು ಚಾರ್ಜಿಂಗ್ ಸೈಕಲ್ಸ್ ಅಂತ ತೊಗೊಂಡ್ರೆ ಈ ಕಾರ್ಗೆ 11 kW ಬರುತ್ತೆ ಕಾರ್ ತೊಗೋಬೇಕಾದ್ರೆ ಬೈ ಡಿಫಾಲ್ಟು. ಅದಕ್ಕೆ OBC ಕೂಡ ಬರುತ್ತೆ, ಅಂದರೆ ಆನ್ ಬೋರ್ಡ್ ಚಾರ್ಜಿಂಗ್ ಅಂತ. ಏನಕ್ಕೆ ಅಂತಂದರೆ ನಿಮ್ಮ ಕಾರು ಬಂದು DC ಫಾಸ್ಟ್ ಚಾರ್ಜಿಂಗಲ್ಲಿ ಇರುತ್ತೆ, ನಿಮ್ಮ ಮನೆದು ಬಂದು ಔಟ್ಲೆಟು AC ಫಾಸ್ಟ್ ಚಾರ್ಜಿಂಗಲ್ಲಿ ಇರುತ್ತೆ. ಅದನ್ನು ಕನ್ವರ್ಟ್ ಮಾಡೋಕ್ಕೆ OBC ಕೊಟ್ಟಿರೋವಂಥದ್ದು. ವೋಲ್ವೋ ಶೋರೂಮ್ ಏನು ಹೇಳಿದೆ, ಇಲ್ಲಿ ಪ್ರೈವೇಟ್ ಚಾರ್ಜಿಂಗ್ ಕೂಡ ಇದೆ, ಇಲ್ಲೂ ಕೂಡ ನೀವು ಬಂದು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ 150 kW DC ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ 10 ನಿಮಿಷಕ್ಕೆ. ಇದು 70 to 80 kilometers ರೇಂಜ್ ಕೊಡುತ್ತೆ ಆ DC ಫಾಸ್ಟ್ ಚಾರ್ಜಿಂಗಲ್ಲಿ. ಆ್ಯಂಡ್ ಮನೇಲಿ ನೀವು ಚಾರ್ಜ್ ಮಾಡ್ತೀರಾ ಅಂತಂದರೆ ಇಟ್ ಟೇಕ್ಸ್ ಅರೌಂಡ್ 8 hours ಸ್ನೇಹಿತರೆ. ಬಟ್ DC ಫಾಸ್ಟ್ ಚಾರ್ಜಿಂಗಲ್ಲಿ ಮಾಡ್ತೀರಾ ಅಂತಂದರೆ ಲಿಟ್ರಲಿ ಇಟ್ ಟೇಕ್ಸ್ 0 to 80% in 27 minutes ಗೈಸ್. ಸೊ ಇನ್ನೊಂದು ಸ್ಟ್ರೆಚ್ ಸಿಕ್ಕಿದೆ, ಲೆಟ್ಸ್ ಲಾಂಚ್. 80, 100, 110, 120 ಲಿಟ್ರಲಿ ಗೈಸ್ ಹೆಂಗೆ ಫ್ಲೈ ಆಗತ್ತೆ ಅಂತಂದರೆ ಈ ಕಾರು, ಮೈ ಗುಡ್ನೆಸ್. ಐ ಜಸ್ಟ್ ವಾಂಟೆಡ್ ಟು ಚೆಕ್ ದಿ ಪರ್ಫಾರ್ಮೆನ್ಸ್ ಗೈಸ್. ಈವನ್ ಬ್ರೇಕ್ಸ್ ಕೂಡ ನಿಮಗೆ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂತಂದರೆ ಫ್ರಂಟು ರಿಯರು ಡಿಸ್ಕ್ ಬ್ರೇಕ್ ಇರೋದು. ಅದು ಏನು ನಾರ್ಮಲ್ ಏನೋ ಸಣ್ಣ ಪುಟ್ಟ ಡಿಸ್ಕ್ ಕೊಟ್ಟಿರೋದಲ್ಲ, 18 inch ಡಿಸ್ಕ್ ಗೈಸ್. ಫ್ರಂಟ್ ಆ್ಯಂಡ್ ರಿಯರ್ ಎರಡು ಕೂಡ ಅಲ್ಲ, 19 inch. ಅದ್ರ ಮೇಲೆ 18 inch ಡಿಸ್ಕ್ ಅಂತಂದರೆ ಇನ್ನೆಷ್ಟು ಸ್ಟ್ರಾಂಗ್ ಬ್ರೇಕಿಂಗ್ ಪವರ್ ಇರ್ಬೇಕು ಲೆಕ್ಕ ಹಾಕಿ. ಕಾರ್ ಇಸ್ ಟು ಡೈನಮಿಕ್ ಗೈಸ್ ಆ್ಯಕ್ಚುಲಿ. ನೋ ಸ್ಟೇವ್ ಅಂತ ಹೇಳ್ತೀವಲ್ಲ ಅಷ್ಟಾಗಿ ಇಲ್ಲ ಗೈಸ್. ಬಿಕಾಸ್ ಈ ಕಾರಲ್ಲಿ ಒಂದು ವೇಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಬಿಕಾಸ್ ಫ್ರಂಟ್ ಆ್ಯಂಡ್ ರಿಯರ್ ಮೋಟರ್ಗಳು ಆಕ್ಸಿಲ್ಗಳಿಗೆ ಕನೆಕ್ಟ್ ಆಗಿದೆ ಆ್ಯಂಡ್ ಬ್ಯಾಟ್ರಿನ ಇನ್ ಬಿಟ್ವೀನ್ ಪ್ಲೇಸ್ ಮಾಡಿದ್ದಾರೆ ವೀಲ್ ಬೇಸ್ ಮಧ್ಯದಲ್ಲಿ. ಸೊ ಹಾಗಾಗಿನೇ ನಿಮಗೆ ಹಾರ್ಡ್ ಬ್ರೇಕಿಂಗಲ್ಲೂ ಕೂಡ ಅಷ್ಟಾಗಿ ನೋಸ್ ಡೈವ್ ಫೀಲ್ ಕೊಡಲ್ಲ. ಆ್ಯಂಡ್ ಬ್ರೇಕ್ ಪೆಡಲ್ ಫೀಲ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಬ್ರೇಕ್ ಕ್ಯಾಲಿಬ್ರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಚೈನೀಸ್ ಆಫ್ ದಿ ಡಿಸ್ಕ್ ಪ್ಯಾಡ್ ಏನ್ ಮಾಡತ್ತೆ, ತುಂಬಾ ವೆಟ್ ಆಗಿದ್ದಾರೆ ಡಿಸ್ಕ್ ನ, ಬ್ರೇಕ್ ಪ್ಯಾಡ್ ಕ್ಲೋಸ್ ಆಗಿ ಬಂದು ಟಚ್ ಮಾಡಿ ಒಂದು ಸ್ಕ್ರೇಪ್ ಮಾಡುತ್ತೆ. ಓಕೆ, ಸೊ ಇದು ಕ್ಲೀನ್ ಮಾಡಿ ಯಾವಾಗ್ಲೂ ಡ್ರೈ ಆಗಿ ಇಟ್ಟಿರುತ್ತೆ. ರಸ್ಟಿಂಗ್ ಆಗಲ್ಲ. So ಇದೆಲ್ಲ ಎಕ್ಸ್ಟ್ರಾ ಫೀಚರ್ಸ್, ಡೈನಾಮಿಕ್ ಬ್ರೇಕಿಂಗ್ ಬ್ರೇಕ್ ಪ್ಯಾಡ್ಸ್. ಓಕೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದೀನಿ ಸ್ನೇಹಿತರೆ ಆಸ್ಪೆಕ್ಟ್ಸ್ಗಳು. ಕಾರ್ ತುಂಬ ಅಂದರೆ ತುಂಬ ಡೈನಾಮಿಕ್ ಆಗಿದೆ. ಇಟ್ಸ್ ನಾಟ್ ಅ ಫೀಚರ್ ಲೋಡೆಡ್ ಕಾರ್ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಗುರು ವಾಲ್ವೋಲಿ ಫೀಚರ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಹೇಳಕ್ಕೆ ಹೋಗ್ಬಿಡಿ ಗೈಸ್. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ದ ಸೇಫ್ಟಿ. ಲಿಟ್ರಲಿ ವೋಲ್ವೋನವರು ಸೇಫ್ಟಿ ಮಾಡ್ದಂಗೆ ಬೇರೆ ಯಾವ ಬ್ರ್ಯಾಂಡ್ನವರು ಮಾಡಲ್ಲ ಗೈಸ್. ಬೆಡ್ಡಿಂದ ಎತ್ತಾಕೋದು, ಇಲ್ಲ ಲಾರಿ ಕೆಳಗೆ ತುರ್ಕೋದು ಗಾಡಿನ, ಈ ಥರ ಎಲ್ಲ ಟೆಸ್ಟಿಂಗ್ಗಳು ಮಾಡ್ತಾರೆ ಗೈಸ್. ಲಿಟ್ರಲಿ ಅವ್ರುಗಳು ಕ್ರೇಜಿ ಅಂತ ಅನ್ಬೋದು. ಅವ್ರದ್ದು ಆ್ಯಕ್ಚುಲಿ ನೋಡ್ಬೋದು ಈ ಥರ ಇದೆ ನೋಡಿ, ಸಖತ್ ಇಷ್ಟ ನನಗೆ ಆ್ಯಕ್ಚುಲಿ ಈ ಥರ. ನಾನು ಇಟ್ಸ್ ಸೋ ಫೀಲ್ಸ್ ಪ್ರೀಮಿಯಮ್ ಗೈಸ್ ಆ್ಯಕ್ಚುಲಿ. ಸೊ ಎಸ್, ಸೊ ಸೇಫ್ಟಿ ಇದೆ, ಕಾರ್ ತುಂಬ ಡೈನಮಿಕ್ ಆಗಿದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ 65 ಲಕ್ಷಕ್ಕೆ ಯಾವನ್ಗೂ ಈ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಡ್ತಾನೆ. ಸೀರಿಯಸ್ಲಿ ಈ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ನೀವು ಕೋಟ್ಯಾಂತರ ರೂಪಾಯಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು. ಆಡಿ ಆಗಿರ್ಬೋದು ಅಥವಾ ಪಾರ್ಷಾ ಆಗಿರ್ಬೋದು ಅಥವಾ ಮರ್ಸಿಡೀಸ್ AMG EQS ಆಗಿರ್ಬೋದು.
ಅವೆಲ್ಲ 2-2.5 ಕೋಟಿ ಗುರು. 65 ಲಕ್ಷಕ್ಕೆ ಯಾವನ್ ಇಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾನೆ ಹೇಳಿ. ಸೊ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ದೇರ್ ಈಸ್ ನೋ ಅದರ್ ಆಪ್ಷನ್ ಗೈಸ್. XC40 ರೀಚಾರ್ಜ್ ತೊಗೊಳ್ಳಿ ಅಥವಾ C40 ರೀಚಾರ್ಜ್ ಅವರು ತೊಗೊಳ್ಳಿ. ಲಿಟ್ರಲಿ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಪವರ್ ಔಟ್ಪುಟ್ ಆ್ಯಂಡ್ ಸೇಮ್ ಟೈಪ್ ಆಫ್ ವೀಲ್ ಡ್ರೈವ್, ಅಂದರೆ 4 ವೀಲ್ ಡ್ರೈವ್ ಇರೋವಂಥದ್ದು. ಸೊ ಎಸ್, ಇದಾಗಿತ್ತು Volvo C40 ರೀಚಾರ್ಜ್ ಸ್ನೇಹಿತರೆ. ಸೊ ಕಾರ್ ತುಂಬ ಡೈನಮಿಕ್ ಆಗಿದೆ, ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ. ಮೇಯ್ನ್ಲಿ ಕಾರ್ ಪರ್ಫಾರ್ಮೆನ್ಸ್ ಹೆಂಗಿದೆಯೋ ಹಾಗೆ ಅದ್ರ ಸ್ಟೆಬಿಲಿಟಿ ಆಗಿರ್ಬೋದು ಅಥವಾ ಹ್ಯಾಂಡ್ಲಿಂಗ್ ಆಗಿರ್ಬೋದು ಅದೇ ರೀತಿ ಕೊಟ್ಟಿದ್ದಾರೆ. ಸೊ ದಟ್ಸ್ ದ ಗುಡ್ ಥಿಂಗ್. ಸೊ ಬೇಸಿಕ್ಲಿ ಇಟ್ಸ್ ಅ ಡ್ರೈವರ್ಸ್ ಓರಿಯೆಂಟೆಡ್ ಕಾರ್ ಅಂತ ಹೇಳ್ಬೋದು ಸ್ನೇಹಿತರೆ, ಎಲೆಕ್ಟ್ರಿಕ್ ಕಾರ್ ಆದ್ರೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಇಂಥ ಒಂದು ಲಕ್ಸುರಿ ಬ್ರ್ಯಾಂಡ್ ಕಾರ್ ಡ್ರೈವ್ ಮಾಡಿ ರಿವ್ಯೂ ಮಾಡ್ತಾ ಇರೋದು. ಸೊ ಥ್ಯಾಂಕ್ಸ್ ಟು ದ Volvo ಟೀಮ್ ಆ್ಯಕ್ಚುಲಿ ಕರೆದು ನನಗೆ ಈ ಥರದೊಂದು ಡ್ರೈವ್ ರಿವ್ಯೂ ಕೊಟ್ಟಿದ್ದಕ್ಕೆ. ನೋಡಿ ಗೈಸ್, ಇದೇ Volvo ಶೋರೂಮು, ಬನ್ನಿ ವಿಸಿಟ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. Peace.